ಧರೆಯ ಭಾರವನೆಲ್ಲ ಪರಿಕರವ ಕೈವುದಕ್ಕೆ ಪ್ರಾರ್ಥನೆಯಂತೆ ಶ್ರೀಗರಿಯೋ ಸುರರ ಪ್ರಾರ್ಥನೆಯಂತೆ ಗರಿಯು ದಯದಲ್ಲಿ ನರನಟನೆಯಿಂದ ವಸುದೇವ ದೇವಕಿಗೆ ಬುಧಿಸಿ ದುರುಳ ಕಂಸಾದಿಗಳ ತರಿದು ಸಾದಿಗಳ ಹರಿದು ಅಂದು ಮೆರೆದಿರಲು ಜಯದೇವಿ ಜಗನ್ಮಾತೆ ಆದಿಶಕ್ತಿ ಆದಿಮಾಯೆ ರಕ್ಷಿಸಮ್ಮ. ಜಯ 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 ಜಯ. ಜಗನ್ನಿಯಾಮಕಳಾದಂತಹ ಆದಿಶಕ್ತಿಯು ವಿಧಿಸಿದ ನಿಯಮದಂತೆ ಸೃಷ್ಟಿಯಲ್ಲಿರುವಂತಹ ಎಲ್ಲ ಜೀವಿಗಳ ರಕ್ಷಣೆ, ಜೀವನ ಮತ್ತು ಜೀವಿತದ ಸಂರಕ್ಷಣೆಯ ಭಾರ ವಿಷ್ಣುವಾದ ನನ್ನ ಪಾಲಿಗೆ ಬಂದಿದೆ. ಯಾವ ಯಾವ ಸಂದರ್ಭಗಳಲ್ಲಿ ಅಧರ್ಮ ತಲೆ ಎತ್ತದೆಯೋ ಆ ಸಮಯಗಳಲ್ಲಿ ಅನೇಕ ಅವತಾರಗಳನ್ನೆತ್ತುವ ಮೂಲಕ ದುಷ್ಟರನ್ನು ಶಿಕ್ಷಿಸುತ್ತಾ ಶಿಷ್ಟರ ರಕ್ಷಣೆಯನ್ನು ಮಾಡುತ್ತಾ ಧರ್ಮದ ರಕ್ಷಣೆಯನ್ನು ನಾನು ಮಾಡುತ್ತಾ ಬಂದಿದ್ದೇನೆ. ಇಂದಿನ ಈ ದ್ವಾಪರ ಯುಗದಲ್ಲಿಯೂ ಕೂಡ ಶ್ರೀಕೃಷ್ಣನಾಗಿ ಅವತರಿಸಿ ನನ್ನೊಂದಿಗೆ ನನ್ನ ಸಹಚರರನ್ನು ಕೂಡಿಕೊಂಡು ಅವರನ್ನು ಆಯುಧಗಳನ್ನಾಗಿ ಬಳಸಿಕೊಂಡು ಕಂಸಾದಿ ದುರುಳರ ಮರ್ದನವನ್ನು ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ಧರ್ಮ ಸಂರಕ್ಷಣೆಯ ಕಾರ್ಯವನ್ನು ನಿರತವಾಗಿ ಮಾಡುತ್ತಾ ಬಂದಿದ್ದೇನೆ. ಆದರೆ ವಿಪರ್ಯಾಸವೋ ಎಂಬಂತೆ ನನ್ನ ಸಹಚರರಲ್ಲಿಯೇ ಕೆಲವೊಂದು ಅವಗುಣಗಳು ಏಳುತ್ತಾ ಇವೆ. ಅವು ಯಾವೆಂದು ಬಲ್ಲಿರಾ? ಅಹಂಕಾರ, ಗರ್ವ, ದರ್ಪ ಇವೇ ಮೊದಲಾದಂತಹ ಷಡ್ವರ್ಗಗಳಲ್ಲಿ ಒಂದಾದಂತಹ ಅವಗುಣಗಳು ಅವರಲ್ಲಿಯ ಸಜ್ಜನಿಕೆಯನ್ನು ಕೂಡ ಮರೆಮಾಚುತ್ತಿವೆ. ನೋಡಲು ಬಹುಶಃ ಕ್ಷುಲ್ಲಕವೆನಿಸುವುದಂತಹ ಅವಗುಣಗಳಿವೆ. ಆದರೆ ಅವುಗಳನ್ನು ಬೆಳೆಯಲು ಬಿಟ್ಟರೆ ಹೇಗೆ ಬೆಳೆಯನ್ನು ಕಳೆಯು ಅವತರಿಸಿ ಅದರ ಒಳ್ಳೆಯ ಗುಣಗಳನ್ನು ಕ್ಷೀಣಿಸುತ್ತದೋ ಅದೇ ರೀತಿ ಅಹಂಕಾರವು ಕೂಡ ಸಜ್ಜನರ ಸಜ್ಜನಿಕೆಯನ್ನು ಕೂಡ ಮರೆಮಾಚಿ ತಾಮಸಿ ಪ್ರವೃತ್ತಿಯನ್ನು ಬೆಳೆಸುವಂತಹ ಸಾಧ್ಯತೆಗಳು ಬಹಳ ಇವೆ. ಉದಾಹರಣೆಗೆ ಹೇಳುವುದಾದರೆ ನಮ್ಮ ಅಣ್ಣನಾದಂತಹ ಬಲಭದ್ರ ದೇವ ಶಕ್ತಿ ಸಾಮರ್ಥ್ಯಗಳಲ್ಲಿ ಆತನನ್ನು ಸೋಲಿಸುವರಾರೂ ಇಲ್ಲ. ಆದರೆ ಅವನಿಗೆ ತನ್ನ ಶಕ್ತಿಯ ಮೇಲೆ ಅಹಂಕಾರ, ಮದ, ತಾನಿಲ್ಲದೆ ಯಾದವ ಕುಲ ಬೆಳೆಯಲಾರದು, ಇಡೀ ಯದುಕುಲದ ಉಳಿವು ಮತ್ತು ಗೆಲುವು ತನ್ನಿಂದ ಮಾತ್ರ ಸಾಧ್ಯ ಎಂಬ ತಪ್ಪು ಪರಿಕಲ್ಪನೆ ಅವನಲ್ಲಿದೆ. ಇವನಂತೆ ಇನ್ನೂ ಒಬ್ಬನಿದ್ದಾನೆ, ನನ್ನ ವಾಹನನಾದಂತಹ ಗರುಡ. ತನ್ನೆರಡು ಪಕ್ಷಗಳಲ್ಲಿ ಇಡೀ ಪ್ರಪಂಚವನ್ನೇ ಎತ್ತಬಲ್ಲೆ ಎಂಬ ತನ್ನ ಶಕ್ತಿಯ ಮೇಲೆ ಅವನಿಗೆ ಅಹಂಕಾರ. ಅಲ್ಲದೆ ತಾನಿಲ್ಲದೆ ಕೃಷ್ಣ ಯಾವುದೇ ಸಂದರ್ಭದಲ್ಲೂ ವಿಜಯವನ್ನು ಸಾಧಿಸಲಾರ ಎಂಬ ತಪ್ಪು ಪರಿಕಲ್ಪನೆ ಅವನಲ್ಲಿದೆ. ಇವರಿರುವರನ್ನು ಕೂಡ ಒಂದು ಮದ್ದನ್ನು ಅರೆಯಲೇಬೇಕು. ಇವರಂತೆಯೇ ನನ್ನ ಭಾಮಿಯಾದಂತಹ ಸತ್ಯಭಾಮಾದೇವಿ ಮೊದಲೇ ತಾನು ಸೌಂದರ್ಯವತಿ ಎಂಬ ತನ್ನ ಅಂದದ ಮೇಲೆ ಅವಳಿಗೊಂದು ಅಹಂಕಾರ.
ಅಷ್ಟೇ ಅಲ್ಲದೆ ನರಕಾಸುರ ವಧೆಯ ಸಂದರ್ಭದಲ್ಲಿ ಅವಳಿಂದಾದಂತಹ ಸಹಾಯ ತಾನಿಲ್ಲದೆ ಕೃಷ್ಣ ವಿಜಯ ಸಾಧಿಸಲಾರ ಎಂಬ ಭಾವನೆಯನ್ನು ಅವಳಲ್ಲಿ ಹುಟ್ಟಿಸಿದೆ. ಇವರೆಲ್ಲರೂ ಕೂಡ ಸಜ್ಜನರೇ, ಒಳ್ಳೆಯ ಗುಣಗಳನ್ನು ಹೊಂದಿರುವವರೇ. ಆದರೆ ಅಹಂಕಾರ, ದರ್ಪವೆಂಬ ಈ ಗುಣಗಳಿವೆಯಲ್ಲ, ಅವರು ಅವರ ಸಜ್ಜನಿಕೆಯನ್ನು ಕೂಡ ಮರೆಮಾಚುತ್ತಿವೆ. ಅವರು ದಾರಿ ತಪ್ಪುವ ಮೊದಲು ಇವರ ಈ ತಪ್ಪುಗಳನ್ನು ಸರಿಪಡಿಸಲೇಬೇಕು. ಆದರೆ ಯಾವ ಸಂದರ್ಭದಲ್ಲಿ, ಯಾವ ಅವಕಾಶಗಳನ್ನು ಅಂತ ನಾನು ಕಾಯುತ್ತಿದ್ದೇನೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಅವಕಾಶ ಸಿಕ್ಕಲಿ ಇವರನ್ನು ಸರಿದಾರಿಗೆ ತರುವಂತಹ ವ್ಯವಸ್ಥೆ ನಾನು ಏರ್ಪಡಿಸುತ್ತೇನೆ. ಆ ಕಾಲಕ್ಕೆ ಕಾಯುತ್ತಿರುತ್ತೇನಂತೆ. ಇರುವರು ಮೈಂದ ತಿಳಿದರೆಂಬ ತುರಚರ್ವರು ಕಾನನದಿ ತಿರುಗುತ್ತಲಿರಲು ಹರುಷದಿಲ್ಲದ
ಪೂರ್ವದಲ್ಲಿ ನಿಗೆಯು ಭವನ ಭಕ್ತನಾದರು ದ್ವಾಪರ ಯುಗದಿ ರಾಮನ ಪಾದವ ದ್ವಾಪರ ಯುಗದಿ ರಾಮನ ಪಾದವ ರಾಮ 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 ನಿಗೆಯ ಭವನಿತನಾದರು ದ್ವಾಪರ ಯುಗದಿ ರಾಮನ ಪಾದವ ಪಾದಯುಗಳ ತೋರುವೆನೆಂದು ರಘುವರ ಪೂರ್ವದಲೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರ ಸರ್ವಸ್ವಂ ಮೇ ರಾಮಚಂದ್ರ ದಯಾಳು ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ. ಜಯ 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 ರಾಮ 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 ರಾಮ. ನಮ್ಮ ದ್ವಿವಿಧ ಅಣ್ಣ ಮೈಂದ ತ್ರೇತಾಯುಗದಲ್ಲಿ ಜನಿಸಿದವರು ನಾವು. ಹೌದಣ್ಣ. ಅಶ್ವಿನಿ ದೇವತೆಗಳ ವರಪ್ರಸಾದವಾಗಿ ಈ ಭೂಮಿಯಲ್ಲಿ ಜೀವವನ್ನು ತಳೆದವರು. ಹೌದಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದ ಕರ್ತವ್ಯವಿರುತ್ತದಂತೆ. ಹೌದು ತಮ್ಮ. ಕಪಿಗಳಾಗಿ ಕಿಷ್ಕಿಂಧೆಯಲ್ಲಿ ವಾಲಿ ಸುಗ್ರೀವರ ಜೊತೆಗೆ ಓಡಾಡುತ್ತಿದ್ದಂತಹ ನಮ್ಮ ಜೀವನಕ್ಕೆ ಒಂದು ಅರ್ಥ ಎಂಬುದು ಬಂದದ್ದು ಸೀತಾನ್ವೇಷಣೆಗಾಗಿ ಬಂದನ ರಾಮನ ದರ್ಶನವಾದಾಗ. ಹೌದಲ್ಲ. ಸೀತೆಯನ್ನು ಕಾಡಿನಲ್ಲಿ ಕಳೆದುಕೊಂಡ ರಾಮ ಲಕ್ಷ್ಮಣರು ಸೀತೆಯನ್ನು ಅರಸುತ್ತಾ ಬಂದಾಗ ನಮ್ಮವನಾದ ಹನುಮಂತನ ಪರಿಚಯವಾಗಿ ಹನುಮಂತನು ಅವನನ್ನು ಕಿಷ್ಕಿಂಧೆಯಲ್ಲಿದ್ದ ನಮ್ಮ ನಾಯಕನಾದ ಸುಗ್ರೀವನ ಬಳಿ ಕರೆತಂದ. ಹೌದಲ್ಲ. ಆ ಸಂದರ್ಭದಲ್ಲಿ ನಮಗೂ ರಾಮನ ದರ್ಶನವಾಯಿತು. ಸಮಸ್ತ ವಾನರನ್ನು ಸೇರಿಕೊಂಡಿದಂತಹ ಶ್ರೀರಾಮಚಂದ್ರ ಏನು ಮಾಡಿದ? ಸೀತೆಯ ಅನ್ವೇಷಣೆಗಾಗಿ ನಮ್ಮನ್ನು ಕಾಡಿಗೆ ಹಲವು ದಿಕ್ಕುಗಳಿಗೆ ಸುಗ್ರೀವ ನಮ್ಮನ್ನು ಕಳಿಸಿದ. ಅಂತಹ ಸೀತಾನ್ವೇಷಣೆಯ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಧನ್ಯರಾದವರು ನಾವು. ಸೇತುವೆ ಕಟ್ಟಿಸಿದಲ್ಲವೇ? ಹೌದು. ಲಂಕೆಗೆ ಸೇತುವೆಯನ್ನು ಕಟ್ಟುವಲ್ಲಿ ನಾವು ಮಾಡಿದಂತಹ ಅನನ್ಯ ಸೇವೆ ಯಾವತ್ತಾದರೂ ಮರೆಯಲು ಸಾಧ್ಯವೇ? ಸಣ್ಣದಲ್ಲ ಬಹುದೊಡ್ಡ ಕಾರ್ಯವನ್ನು ಮಾಡಿದ್ದೇವೆ ನಾವು. ಆ ರೀತಿಯಾಗಿ ನಮ್ಮ ಜೀವನ ಧನ್ಯವಾಯಿತು. ಹೌದಲ್ಲ ತಮ್ಮ. ತದನಂತರ ರಾಮನ ಹಿಂಬಾಲಕರಾಗಿ ಅಯೋಧ್ಯೆಯವರೆಗೂ ತೆರಳಿದವರು ನಾವು. ಹೌದು. ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕವನ್ನು ನೋಡಿದೆವು. ಆಮೇಲೆ ರಾಮನ ಮಕ್ಕಳಾದ ಕುಶಲವರನ್ನು ಕಂಡೆವು. ಕೊನೆಗೆ ರಾಮ ಈ ಲೋಕವನ್ನು ತ್ಯಜಿಸಿ ಮತ್ತೆ ವೈಕುಂಠಕ್ಕೆ ಹೋಗುತ್ತಾನೆ ಎಂದಂತಹ ಸಂದರ್ಭದಲ್ಲಿ ರಾಮನೊಂದಿಗೆ ನಾವೂ ಬರುವುದಾಗಿ ಕೇಳಿಕೊಂಡೆವು. ಹೌದಲ್ಲ. ಆಗ ರಾಮ ಹೇಳಿದ್ದೇನು? ಅಣ್ಣ ಮತ್ತೆ ನಾವು ಕಾಣಲಿಲ್ಲ ರಾಮನನ್ನು. ಹೌದು. ಎಂದಿಗೆ ಕಾಂಬೆನು ನಂದವಾಗೀಗ ರಘುನಂದನ ರಘುನಂದನ ಎಂದಿಗೆ ಕಾಂಬೆನು ಆ
ನಡಿಗಳನ್ನು ರಘುನಂದನ ನಡಿಗಳನ್ನು ಎಂದಿಗೆ ಕಾಂಬೆನು ರಾಮ 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 ಎಂದು ಜೀವರು ತಾನಂದು ಚಿಂತೆಯೊಳಗೆ ಎಂದು ಈರ್ವರು ತಾವಂದು ಚಿಂತೆಯೊಳಗೆ ಚಿಂತೆಯೊಳಗೆ ಎಂದಿಗೆ ಕಾಂಬೆನು ನಂದವಗಿಗಳ ನಂದನ ನಡಿಗಳನ್ನು ಎಂದು ಇವರು ತಾನಂದು ಚಿಂತೆಯೊಳಗೆ ಅಂದು ನಿವ ಮುಗಿಯೇ ಎಂದಿಗೆ ಕಾಮೆನು ರಘುನಂದನ ಅಡಿಗಳನ್ನು ರಾಮ ರಾಮ ಅಣ್ಣ, ಈ ಹಾಕವನ್ನು ತ್ಯಜಿಸಿ ಪರಂಧಾಮವನ್ನು ಸೇರುತ್ತೇನೆ ಅಂತ ಹೇಳಿದಂಥ ನಮ್ಮಣ್ಣ ಆ ಶ್ರೀರಾಮಚಂದ್ರವ ಆಹಾ ಹೋದ ಮೇಲೆ ನಮಗೆ ಕಾಣ ಸಿಕ್ಕಿದ್ದಿಲ್ಲ. ಹೌದು, ಏನು ಹೇಳಿದಾತ? ನಾವು ನಿಮ್ಮೊಂದಿಗೂ ಬರುತ್ತೇವೆ ಎಂದು ಹೊರಟಿದಾಗ ನಮ್ಮನ್ನೆಲ್ಲ ಸಮಾಧಾನಿಸಿದಂತಹ ಶ್ರೀರಾಮಚಂದ್ರಮ ಯುಗ ಯುಗದಲ್ಲಿಯೂ ನಿಮಗೆ ದರ್ಶನವನ್ನು ಕೊಡುತ್ತೇನೆ ಅಂತ ಹೇಳಿದ್ನಲ್ಲ. ಈ ಪ್ರಪಂಚ ಮುಖಕ್ಕೆ ನಾನು ರಾಮತತ್ವವನ್ನು ನೀವೆಲ್ಲ ಸಾರಬೇಕು. ಆದ್ದರಿಂದ ಹನುಮಜಾಂಬವರೇ ಮೈಂದದಿವಿದರೆ ನಿಮ್ಮಿಂದಾಗಿ ರಾಮನಾಮದ ಮಹಿಮೆಯನ್ನು ಈ ಲೋಕದಲ್ಲಿ ಯುಗದಲ್ಲಿಯೂ ನೀವು ಪರಿಸರಿಸಬೇಕು ಎಂಬಿತ್ಯಾದಿ ಮಾತುಗಳನ್ನು ಹೇಳಿದ್ದಲ್ಲದೆ ಪ್ರತಿ ಯುಗದಲ್ಲಿಯೂ ಶ್ರೀರಾಮನಾಗಿ ದರ್ಶನವನ್ನು ಕೊಡಲಿದ್ದಾನೆ ಎಂಬಂತಹ ಅಭಯ ಮಾತವನ್ನು ಕೊಟ್ಟಂತಹ ರಾಮಚಂದ್ರಮ ಹೌದು ನಮ್ಮನ್ನು ಬಿಟ್ಟೇ ಹೋದ. ಹೌದು, ಆ ಬಳಿಕ ಅವನನ್ನು ಕಂಡದ್ದಿಲ್ಲ ನಾವು. ಈಗ ಬರಬಹುದು ರಾಮ, ಮತ್ತೆ ಬರಬಹುದು ರಾಮ, ಅದು ರಾಮ ಬಂದನೆ. ಈಗ ಬಂದದ್ದು ರಾಮನೇ, ಮತ್ತೆ ಬರುವನೇ. ಹೀಗೆ ಕಾಯುತ್ತಾ 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 ದಿನಗಳು ಉರುಳಿ ಹೋದವು, ವಾರಗಳು ಸರಿದವು, ತಿಂಗಳುಗಳು ಸಂದು ಹೋದವು, ವರ್ಷಗಳೇ ಕಳೆದು ಹೋಯಿತು. ಅಲ್ಲ, ಯುಗ ಯುಗವೇ ಕಳೆದು ಇದೀಗ ದ್ವಾಪರ ಬಂದಿದೆಯಂತೆ ಹಾಗೆಂದು ಭಾಸವಾಗುತ್ತಿದೆ ತಮ್ಮ. ನಾವಂತೂ ಅದರ ಲೆಕ್ಕಕ್ಕೆ ಹೋದವರಲ್ಲವಲ್ಲ. ನಮ್ಮಿಂದ ಏನಾದರೂ ತಪ್ಪಾಯಿತೆ? ಅಲ್ಲ, ರಾಮನೇ ನಮ್ಮನ್ನು ಮರೆತು ಬಿಟ್ಟನೆ. ಹಾಗೆ ಸಾಧ್ಯವೇ? ಸಾಧ್ಯವಿಲ್ಲ ತಮ್ಮ. ರಾಮ ದುರ್ಲಾಭಿಭಾಷತೆ ಎಂಬಂತಹ ಮಾತನ್ನು ಆತ ತಾಯಿ ಕೈಕಾದೇವಿ ಕೊಟ್ಟವನಂತೆ. ರಾಮ ಒಮ್ಮೆ ಮಾತನ್ನಾಡಿದರೆ ನಡೆಯಲ್ಲಿಯೂ ಮಾಡಿ ತೋರಿಸುವವನು ಎಂಬಂತೆ ಹೇಳಿದ್ದಲ್ಲದೆ ಹೌದು, ಕೃತಿಯಲ್ಲಿಯೂ ತೋರಿಸಿದವನವಲ್ಲವೇ ನಮ್ಮ ಪ್ರಭು ಶ್ರೀರಾಮಚಂದ್ರಮ. ಹೌದು, ಹಾಗಂದ ಮೇಲೆ ಕಪಿಗಳ ಮಾತನ್ನು ಮರೆಯಲು ಸಾಧ್ಯವೇ? ಸಾಧ್ಯವಿಲ್ಲ. ಏನು ಮಾಡುವುದು? ನಾವು ಇಷ್ಟು ವರ್ಷಕ್ಕಾದರೂ ಆಗಲಿಲ್ಲವಲ್ಲ. ತ್ರಿಕಾಲ ತ್ರಿಸಂಧ್ಯಾ ತ್ರಿಕರಣ ಶುದ್ಧರಾಗಿ ನಾವು ರಾಮ 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 ಎನ್ನುವಂತಹ ಆ ಪವಿತ್ರವಾದಂತಹ ಮಂತ್ರವನ್ನು ನಮ್ಮ ಹೃದಯ ಕಮಲಲ್ಲಿರಿಸಿ ನಿತ್ಯವೂ ಧ್ಯಾನವನ್ನು ಮಾಡಿದವರು ನಾವಲ್ಲವೇ? ಹೌದು. ಆದರೂ ರಾಮನ ದರ್ಶನವಾಗಲಿಲ್ಲ ಎಂದ ಮೇಲೆ ಆಗಲಿಲ್ಲ. ಯಾರು ನಮಗೆ ನಿರ್ದೇಶಿಸುವವರು? ಇಲ್ಲಿಂದ ಹೇಗೆ ತೊಡಗುವುದು? ಏನು ಮಾಡಲಿ ಅಣ್ಣ, ಏನು ಮಾಡಲಿ ತಮ್ಮ? ನಾವೆಂದು ರಾಮ ಹೇಳಿದ ಕೆಲಸಕ್ಕೆ ಚ್ಯುತಿಯನ್ನು ತಂದಿಲ್ಲ. ಹೌದಲ್ಲ, ತ್ರಿಕಾಲವು ರಾಮನ ಧ್ಯಾನವನ್ನು ಮಾಡಿದ್ದೇವೆ. ಹೌದಣ್ಣ. ಈ ವಿಂಧ್ಯಾಚಲದಲ್ಲಿದ್ದುಕೊಂಡು ರಾಮನ ತತ್ವವನ್ನು ಪ್ರತಿಯೊಬ್ಬ ಜೀವಿಗೂ ಜಂತುವಿಗೂ ಹರಡಿದ್ದೇವೆ. ತಪ್ಪು ಮಾಡಿಲ್ಲವಲ್ಲ. ಹಾಗಿರುವಾಗ ಖಂಡಿತವಾಗಿಯೂ ರಾಮನ ದರ್ಶನವಾಗುತ್ತದೆ. ಬಹುಶಃ ಒಂದು ಸ್ವಲ್ಪ ಕಾಯಬೇಕು. ಹೌದು. ತಡೆ ತಡೆ, ಏನದು ಏನದು ಕೇಳಿಸುತ್ತಾ ಇರುವುದು? ಯಾರೋ ಅಳುತ್ತಿರುವ ಶಬ್ದ ಕೇಳುತ್ತಿದೆಯಲ್ಲ ಅಣ್ಣ. ಒಂದು ಹೆಣ್ಣು ಧ್ವನಿಯಾಗಿ ಕೇಳಿಸ್ತಾ ಇದೆ. ಹೌದು, ರಾಮ ಕಿಂಕರನಾಗಿ ನಾವು ಆ ಒಂದು ಹೆಣ್ಣಿನ ಅರ್ಥನಾದವನ್ನು ಕೇಳಿ ಸುಮ್ಮನಿರಲು ಸುಮ್ಮನಿರಬಾರದು. ಸುಮ್ಮನಿರಬಾರದು. ಹಾಗಾದ್ರೆ ಏನು ಮಾಡೋಣ? ಅವಳು ಯಾರು ಎಂಬುದನ್ನು ಪರೀಕ್ಷಿಸಿ ಯಾಕಾಗಿ ಅಳುತ್ತಿದ್ದಾಳೆ ಎಂಬುದನ್ನು ಈ
ಈ ಕ್ಷಣವೇ ಹೋಗಿ ತಿಳಿದುಕೊಳ್ಳಬೇಕು. ಹೌದಲ್ಲ? ಹಾಗಷ್ಟೇ ಅಲ್ಲ, ತೆರಳೋಣ ತೆರಳೋಣ. ಸರಿ ತೆರಳೋಣ. ಹೆಣ್ಣು ಧ್ವನಿಯನ್ನು ಅರಸುತ್ತಾ ಹೋದ ನಮಗೆ ಕಾಣಸಿಕ್ಕಿದ್ದು ಯಾರು? ಸಿಂಹಮುಖಿ ಎಂಬವಳು. ಸ್ತ್ರೀ ಧ್ವನಿ, ಸಿಂಹಮುಖಿ ಯಾರಂತೆ? ಅಳುತ್ತಾ ಬಿದ್ದಿದ್ದಳು. ಅವಳು ಯಾರು, ಏನು, ಯಾಕಾಗಿ ಈ ಕಾಡಿನಲ್ಲಿ ಅಳುತ್ತಿದ್ದಾಳೆ ಎಂಬಂತಹ ವಿಚಾರವನ್ನು ಪ್ರಶ್ನಿಸಿದಾಗ ಅವಳಿಂದ ಬಂದ ಉತ್ತರವೇನು ತಮ್ಮ? ನಮ್ಮ ಮಿತ್ರನಾದ ನರಕಾಸುರನ ಮಡದಿಯವಳು. ನರಕಾಸುರ? ಆ ನರಕಾಸುರನನ್ನು ಈ ಧರೆಯಲ್ಲಿರುವ ಮಥುರೆ ಎಂಬ ನಗರದಲ್ಲಿರುವ ಕೃಷ್ಣ ಎಂಬ ಒಬ್ಬ ಕೊಲ್ಲರ ಹುಡುಗ ಒಂದು ಏನು ಮಾಡಿದರಂತೆ, ಕೊಂದು ಹಾಕಿದನಂತೆ. ಅಷ್ಟೇ ಅಲ್ಲ, ನರಕಾಸುರನ ಜೊತೆಗಿದ್ದ ಮುರಾಸುರನನ್ನು ಕೊಂದನಂತೆ. ಹೀಗೆ ಮಾಡಬಹುದೇ ತಮ್ಮ? ಸರಿಯಲ್ಲ. ಕೃಷ್ಣನ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸಿದ್ದಾಳೆ. ಅವನ ಬಗ್ಗೆ ಕೇಳಿದರೆ ಅವನಂತೂ ರಾಮತತ್ವವನ್ನು ಪಾಲಿಸುವ ಅಂತ ನನಗನ್ನಿಸುವುದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ತಮ್ಮ? ಇವನಿಗೆ ನಮ್ಮ ಸ್ನೇಹಿತನಾದಂತಹ ನರಕಾಸುರನ ವಧೆಯಾಗಿದೆ. ಹೌದು. ಕಾರಣ ಕೃಷ್ಣ. ಹೌದು, ಕಪಟಿ ಕೃಷ್ಣ, ಸ್ತ್ರೀಲೋಲ ಕೃಷ್ಣ. ಅವನ ಬಗ್ಗೆ ಸುಮಾರು ತಿಳಿದುಕೊಂಡಿದ್ದೇವೆ. ಹೌದು. ಅವನು ಮಾತ್ರವಲ್ಲ, ಅವನ ಹೆಂಡತಿ ಭಾವೆ. ಅಷ್ಟು ಮಾತ್ರವಲ್ಲ, ಒಬ್ಬಳು ಹೆಂಡತಿ ಅಲ್ಲ ತಮ್ಮ, ಅವನಿಗೆ ಸಾವಿರಾರು ಹೆಂಡತಿಯರು. ಸಾವಿರಾರು. ಅವನೊಬ್ಬ ಸಹೋದರ ಹಲಧರ. ಗಿರಿಧರನನ್ನು ಹರಧರನನ್ನು ತಿಕ್ಕಿ ಮೋಸುವೆ. ಬಿಡಬಾರದು. ಅವನಲ್ಲಿ ಒಬ್ಬ ವಾಹನ ಗರುಡ ವಾಹನದಂತೆ ಆತ. ಎಲ್ಲರನ್ನೂ ಈ ಮುಷ್ಟಿಯಿಂದ ಕೊಂದು ಕಳೆವೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಹೋಗೋಣ ಮಥುರೆ ಕಡೆಗೆ ಹೋಗೋಣ. ಅಂಧಕಾರಿಯ ಕಾಲ ಬರದನ್ನ ಅಂದವೇ ಹೂಂಕರಿಸುತ್ತ ಬರಬರುತ್ತಾ ಮಥುರೆಯನ್ನು ಸೇರಿದ್ದೇವಲ್ಲ. ಆ ವಿಂಧ್ಯಾಚಲದಿಂದ ಕೆಳಕ್ಕೆ ಹಾರಿ ಬಹಳಷ್ಟು ದೂರ ಕ್ರಮಿಸಿಕೊಂಡು ಬಂದೆವು.
ಎಲ್ಲಿಯೂ ಕೃಷ್ಣ ಕಾಲ ಸಿಕ್ಕಲಿಲ್ಲ. ಇಲ್ಲ. ಬರವರ್ತಾ ಇದು ಯಾವುದೋ ವಿಶೇಷವಾದಂತಹ ನಾಡಿಗೆ ಬಂದು ಸೇರಿದ್ದೇವಲ್ಲ. ಎದುರಲ್ಲಿ ಕಾಣಿಸುತ್ತಿರುವುದೇ ಮಥುರೆ ಅಲ್ವೇ? ಇರಬಹುದು. ತಮ್ಮ, ಏನಣ್ಣ? ಈ ಮಥುರೆಯನ್ನು ನೋಡುವಾಗ ಏನಣ್ಣ? ನನಗೇನೋ ಒಂದು ಜಿಜ್ಞಾಸೆ ಬರ್ತಾ ಇದೆ ತಮ್ಮ. ಹೌದೇ? ಈ ಮಥುರೆಯನ್ನು ನೋಡುವಾಗ ಹ, ಅಥವಾ ಈ ಸ್ಥಳದಲ್ಲಿ ನಿಂತು ಹ, ಮಥುರೆಯ ಕೋಟೆಯನ್ನು ವೀಕ್ಷಿಸುವಾಗ ಏನಾಗುತ್ತಾ ಇದೆ ನನಗೆ ಹ, ನನ್ನಲ್ಲಿರುವ ಕೋಪ ತಣ್ಣಗಾಗಿ ಹೋಗುತ್ತಾ ಇದೆ. ಹೌದೇ? ನನ್ನಲ್ಲಿ ಕೃಷ್ಣನಲ್ಲಿದ್ದ ವೈರತ್ವದ ಭಾವನೆ ಕಡಿಮೆ ಆಗುತ್ತಾ ಇದೆ. ಹೌದೇ? ಹಾಗೆಲ್ಲ ಇದನ್ನು ನೋಡುವಾಗ ಹ, ನನಗೇನೋ ಸಂಶಯ ಬರ್ತಾ ಇದೆ ತಮ್ಮ. ಏನದು? ಅರರೆ ಸಾಕೇತಪುರದ ಅರರೆ ಸಾಕೇತಪುರದಂಗದಲ್ಲಿ ತೋರುವುದು ಹಾಗೆ ಕಾಣುತ್ತಾ ಇದೆ. ಸರಯೂಪಸ್ತಂಭ ಚಿಹ್ನೆಯೋ ಸರಯೂಪಸ್ತಂಭ ಚಿಹ್ನೆಯೋ ದೊರಕದ ನಮಗೆ ನದಿಯೊಳು ಅರರೆ 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 ಸಾಕೇತ ಪುರವಿದು ಹೌದೇ? ತಮ್ಮ, ಅಣ್ಣ, ಇದು ಸಾಕೇತಪುರ ಹೌದೇ? ಎಂಬಂತೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಹೌದಾ? ಈ ಕೋಟೆಯನ್ನು ವೀಕ್ಷಿಸುವಾಗ, ಹ, ಈ ಪುರವನ್ನು ನೋಡುವಾಗ, ಹ, ಇಲ್ಲಿರುವ ವನಗಳನ್ನು ಕಾಣುವಾಗ ಹ, ಇದು ನನಗೆ ಸಾಕೇತದ ಛಾಯೆಯಂತೆ ಕಾಣಿಸ್ತಾ ಇದೆ ತಮ್ಮ. ಹೌದೇ? ತಮ್ಮ, ಅಣ್ಣ, ನಾವು ಕೃಷ್ಣನನ್ನು ಅರಸಿಕೊಂಡು ಬಂದು ತಪ್ಪು ಮಾಡಿದ್ದೇವೋ ಎಂಬಂತೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಅಣ್ಣ, ತಮ್ಮ, ಸ್ವಲ್ಪ ತಡೆ. ಇದು ಮಥುರೆ ಅಲ್ಲ ತಮ್ಮ, ಹ, ಇದು ಹೌದಾ? ಸಾಕೇತವೇ. ಹೌದಾ? ನನ್ನ ಮನಸ್ಸು ಬಹಳ ಗಟ್ಟಿಯಾಗಿ ಹೇಳ್ತಾ ಇದೆ, ಇದು ಸಾಕೇತವೇ. ನನ್ನ ಮಾತು ನಾವು ಕೇಳ್ತೀಯಾ? ತಪ್ಪು ಮಾಡಿದ್ದೇವೆ. ಇಲ್ಲ ಅಣ್ಣ. ನಾವು ತಪ್ಪು ಮಾಡಿದ್ದೇವೆ. ಇಲ್ಲ ಅಣ್ಣ, ನನ್ನ ಮಾತು ಕೇಳ್ತೀಯಾ? ನಿನ್ನ ಮನಸ್ಸಿಗೆ ಇದು ಹ, ಸಾಕೇತ ಎಂಬ ವಿಚಾರ ಬಂದಿರಬಹುದು. ಹೌದು. ಆದರೆ ಹ. ಕೂಡಲೇ ನಾನು ಇದನ್ನು ಪರಿಶೀಲಿಸಿ ಬಂದಿದ್ದಾಯಿತು. ಆಹಾ, ಇದು ಸಾಕೇತ ಅಲ್ಲ ಎಂಬುದಕ್ಕೆ ಆಹಾ. ನನ್ನ ಪುರಾವೆಗಳಿವೆ. ಏನು ತಮ್ಮ ಅದು? ಯಾಕೆ ಗೊತ್ತಾ? ಹ. ಸಾಕೇತದಲ್ಲಿ ಹರಿಯುತ್ತಾ ಇರುವುದು ಸರಿಯೂ ನದಿ. ಹ. ಆದರೆ ಇಲ್ಲಿ ಯಾವುದೇ ನದಿಯನ್ನು ನಾವು ಕಾಣುತ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ಹ. ಸಾಕೇತದಲ್ಲಿ ಇದ್ದಷ್ಟು 21 ಯುಪಸ್ತಂಭಗಳಿದ್ದವು. ಹ. ಅದು ಏನು ಎಂದರೆ ಹ. ಪ್ರತಿಯೊಂದು ಪುಣ್ಯ ಕಾರ್ಯದಲ್ಲಿಯೂ ಹ. ಯಜ್ಞ ಯಾಗಾದಿಗಳನ್ನು ಆದಾಗ ಹ. ಪ್ರಪಂಚ ಮುಖಕ್ಕೆ ಹ. ಅಲ್ಲಿ ಒಂದು ಧರ್ಮದ ಕಾರ್ಯ ನಡೆಯುತ್ತಿದೆ ಎಂಬ ಸಂಕೇತವಾಗಿ ಆ ಮರಗಳನ್ನು ಕೆತ್ತಿ ಶ್ವೇತಾಂಬರವನ್ನು ತೊಡಿಸಿ ಚಿನ್ನಾಭರಣಗಳಿಂದ ಹ. ಆ ಸ್ತಂಭಗಳನ್ನು ಸ್ಥಾಪಿಸಲಾಗಿತ್ತು. ಹೌದು. ದಶರಥ ಮಹಾರಾಜನ ಹ. ಪುತ್ರಗಾಮಿಯಷ್ಟೇ ಆಗಿರಬಹುದು, ಹ. ಇಲ್ಲ ಶ್ರೀರಾಮಚಂದ್ರನವ ಆ ಅಶ್ವಮೇಧವೇ ಆಗಿರಬಹುದು. ಹ. ಇಂತಹ ಕಾರ್ಯದಲ್ಲಿ ಹ. ಸ್ಥಾಪಿಸಿದಂತಹ ಯುಪಸ್ತಂಭಗಳು ಹ. 21 ಇದ್ದವು. ಹ. ಆದರೆ ಇಲ್ಲಿ ಯಾವುದೇ ಯುಪಸ್ತಂಭದ ಕುರುಹಿ ಇಲ್ಲ. ಕಾಣಿಸ್ತಾ ಇಲ್ವಲ್ಲ? ಹಾಗಾಗಿ ಇದು ಸಾಕೇತವೇ ಅಲ್ಲ, ಆಹಾ. ಇದು ಬಹುಶಃ ಕಪಟಿ ಕೃಷ್ಣನ ಕಪಟವೇ ಇರಬೇಕು. ಅದು ಇರಬಹುದು, ಅದು ಇರಬಹುದು. ಇದು ಸಾಕೇತ ಅಂದ ಮೇಲೆ ಹ. ಅಲ್ಲ ಅಂತಂದ ಮೇಲೆ ಸುಮ್ಮನಿರಬಾರ್ದಲ್ಲ? ಯಾಕೆ ಬೇಕಿದು? ಏನು ಮಾಡಬೇಕು? ನೋಡೆಯೋಣ. ತರುಜನರಿ ಬಂದೆನು ತರುಜನರಿ ಬಂದೆನು ಜಲಪುರ ವಲಯಗಳನ್ನೆಳೆದು ಕನಕರದ ಅಂತವ ತೊರೆದು ಮನ ಮುರಿಯುವುದಕ್ಕಿರುವ ಮುರಿದು ಇನ್ನು ಬೇಡ, ಮುರಿದು ತೆಗೆದೋಣ. ಆದ್ರೆ ಅಣ್ಣ, ಸ್ವಲ್ಪ ಹಸಿವು ಆಗ್ತಾ ಉಂಟು. ಇಲ್ಲಿ ಹಣ್ಣುಗಳು ಕಾಣಿಸ್ತಾ ಉಂಟು. ಒಂದು ತೋಟ ಇದೆ ಅಲ್ಲ? ಹೌದು. ಬಾ, ಹೋಗೋಣ, ಹೋಗೋಣ, ಹೋಗೋಣ.
ತನ್ನಯ ಮನದಿ ಯೋಚಿಸುತ್ತ ಅಶ್ವಿನಿ ಸುತರಾದ ಶರಣಮೈದ ತೀರರೆಂದು ನಿಶ್ಚಯಿಸಿ ರಕ್ಷಿಸುವಂತಹ ವನಪಾಲಕರು ನನಗೊಂದು ವಿಶೇಷವಾದಂತಹ ಸುದ್ದಿಯನ್ನ ಕರೆದು ತಂದಿದ್ದಾರೆ. ನಮ್ಮ ಸುಂದರವಾದಂತಹ ವನದಲ್ಲಿ 2 ಕಪಿಗಳು ಬಂದು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿವೆಯಂತೆ. ಅದನ್ನು ರಕ್ಷಿಸಲು ಹೋದಂತಹ ವನಪಾಲಕರಿಗೂ 4 ಗುದ್ದು ಇಟ್ಟು ಹಿಂದೆ ಕಳಿಸುವಿಯಂತೆ. ಆದರೆ ಅಷ್ಟೇ ಅಲ್ಲ, ಶ್ರೀಕೃಷ್ಣನ ಬಗ್ಗೆಯೂ ಕೂಡ ವಿಚಾರಿಸಿ ಶ್ರೀಕೃಷ್ಣನ ಮೇಲಿರುವಂತಹ ದ್ವೇಷವನ್ನು ಪ್ರಕಟಿಸಿರಿ ಎಂಬ ವಿಷಯ ನನಗೆ ತಿಳಿದು ಬಂತು. ಅವರ ಪಾಲಿಗೆ ಇವು ಸಾಮಾನ್ಯವಾದಂತಹ ಕಪಿಗಳು ಎಂದೆನಿಸಿದರೂ ಕೂಡ ಅವರ ನಿಜ ರೂಪವನ್ನು ನಾನು ಮನಗಂಡಿದ್ದೇನೆ. ಇವರು ಸಾಮಾನ್ಯವಾದ ಕಪಿಗಳಲ್ಲ, ಶ್ರೇಷ್ಠವಾದಂತಹ ಮೈಂದ ದ್ವಿವಿಧರೆಂಬ ಕಪಿವೀರರು. ರಾಮನ ಕಾಲದಲ್ಲಿಂದ ಬಂದಂತಹ ಇವರು ರಾಮ ಭಕ್ತರಾಗಿ, ರಾಮನಿಗೆ ಸಹಾಯಕರಾಗಿ ರಾಮ ತತ್ವವನ್ನು ಪ್ರಚರಿಸುತ್ತಾ ಬಂದಿರುವಂತವರು. ರಾಮ ನಿರ್ಯಾಣದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಯುಗಗಳಲ್ಲಿಯೂ ಕೂಡ ಅವರಿಗೆ ದರ್ಶನವನ್ನು ನೀಡುವಂತಹ ಒಂದು ಅಭಯವನ್ನ ನಾನು ಅವರಿಗೆ ನೀಡಿದ್ದೆ. ಆ ಸಮಯ ಈಗ ಸನ್ನಿಹಿತವಾಗಿದೆ. ಹೌದು, ಇದೇ ಸರಿಯಾದಂತಹ ಸಮಯ. ಇನ್ನೂ ಒಂದು ಕಾರ್ಯವನ್ನು ನಾನು ಇವರಿಂದ ಮಾಡಿಸಬಹುದು. ಮೈಂದದ್ವಿಧರು ಹೇಗೆದ್ದರೂ ಅಶ್ವಿನಿ ದೇವತೆಗಳ ವರಪುತ್ರರು. ನಮ್ಮಲ್ಲಿ ಕೆಲವರಿಗೆ ಅಹಂಕಾರ ಎಂಬ ಮನೋವ್ಯಾಧಿ ಮೂಡಿದೆ. ಆ ವ್ಯಾಧಿಯನ್ನು ನಿವಾರಿಸುವಂತಹ ಔಷಧಿ ಇವರ ಬಳಿಯೇ ಇದೆ. ಹೇಗಿದ್ದರೂ ಮಹಾಶಕ್ತಿವಂತರಲ್ಲವೇ? ಇವರೆಲ್ಲರನ್ನೂ ಕೂಡ, ಮುಖ್ಯವಾಗಿ ಹಲಧರ, ಭಾಮ, ಗರುಡರನ್ನು ಕೂಡ ಅವರ ಅಹಂಕಾರವನ್ನು ಮುರಿಯಲು ಇವರೇ ಸರಿಯಾದಂತಹ ವ್ಯಕ್ತಿಗಳು. ಇದುವೇ ಸರಿಯಾದ ದಾರಿಯನ್ನು ನಾನು ನಿರ್ಧರಿಸಿದ್ದೇನೆ. ಈ ಮೂಲಕವಾಗಿ ಒಂದು ನಾಟಕವನ್ನು ರಚಿಸಿ ಅದರ ಸೂತ್ರಧಾರನಾಗಿ ಈ ನಾಟಕವನ್ನು ನಾನು ಮುಂದುವರಿಸಿಕೊಂಡು ಹೋಗುತ್ತೇನಂತೆ. ಹಾಗಿದ್ದರೆ ಯಾರು ಬರಲಿ ಮೊದಲಾಗಿ? ಗರುಡನೇ ಸರಿ. ವೈನತೆಯ ಬೇಡಿ ರಾಮ
ಆಯ್ತು. ಹೌದು. ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ಕರೆಸಿದ ಕಾರಣವೇನು ತಿಳಿಸು. ಚರಣದೊಳೆರಗಿಪ್ಪ ಗರುಡನ ಮುರಗರನು ಮನ್ನಿಸುತ್ತಿಲ್ಲನು ಪುರದ ಮಧ್ಯದು ಉಭಯವಾನರ ವೀರರೈ ತಂದು ಪುರದ ಮಧ್ಯದು ಉಭಯವಾನರ ವೀರರು ಐತಂದು ದುರುಳತನವು ಗೈವರು ವೇಗದಿ ಕರೆದುತ್ತ ಅವರ ವೇಗದಿ ಕರೆದುತ್ತ ಎನ್ನುತ್ತ ಆ ಗರುಡ ದೇವ, ನಾನು ಕರೆದ ಕೂಡಲೇ ಶರವೇಗದಲ್ಲೇ ಬಂದಿದ್ದೀಯ. ಹೌದು. ಒಳ್ಳೆಯದೇ ಆಯ್ತು. ನಿನ್ನಿಂದ ಒಂದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯವಾಗಬೇಕಾಗಿದೆ. ಏನು ಕಾರ್ಯ ಈಗಲೇ ತಿಳಿಸು, ನಾನು ಮಾಡುತ್ತೇನೆ. ಹೇಳೋಣ, ಅವಸರಿಸಬೇಡ. ಅಷ್ಟಕ್ಕೂ ನೀನು ಬಹಳ ಪ್ರತಾಪಿ. ಹೌದು. ನನಗೆ ಒಂದು ಸ್ವಲ್ಪ ಮುಜುಗರವೂ ಆಗುತ್ತೇ ಇದೆ. ಏನು? ಈ ಕಾರ್ಯವನ್ನು ನಿನ್ನ ಬಳಿ ಹೇಳಬೇಕೋ ಬೇಡವೋ ಎಂಬ ಅಂತಹ ಒಂಥರ ಮುಜುಗರ ನನ್ನಲ್ಲಿ ಆಗುತ್ತಿದೆ. ಯಾಕೆ ಗೊತ್ತಾ, ನಿನ್ನಂತಹ ಮಹಾಪ್ರತಾಪಿಗೆ ಈ ಒಂದು ಕಾರ್ಯ ಬಹಳ ಕ್ಷುಲ್ಲಕ ಎನಿಸಬಹುದು. ಆದರೂ ಕೂಡ ಇದೊಂದು ಘನವಾದಂತಹ ಕಾರ್ಯ. ಏನದು? ನಮ್ಮ ಪುರದಲ್ಲಿರುವಂತಹ ನಂದನವನ ನಿನಗೆ ಗೊತ್ತಿದೆ ಅಲ್ಲ? ಹೌದು. ಅದು ಕೂಡ ನಮ್ಮ ಹೃದಯಕ್ಕೆ ಬಹಳ ಸಮೀಪವಾದಂತಹ ಉದ್ಯಾನ. ಹೌದು ಹೌದು. ಅಲ್ಲಿಗೆ 2 ಕಪಿಗಳು ಬಂದಿವೆ ಅಂತೆ. ಕಪಿಗಳು? ಹೌದು. ಬರುವುದಷ್ಟೇ ಅಲ್ಲ, ಅಲ್ಲಿರುವ ಹಣ್ಣುಗಳನ್ನು ತಿಂದಿವೆ, ಮರಗಿಡಗಳನ್ನು ಮುರಿದಿವೆ. ಮಂಗಗಳು ಬಂದರೆ ಎಲ್ಲವನ್ನ ಅಲ್ಲೋಲ ಕಲ್ಲ ಮೊಲ್ಲ ಮಾಡುತ್ತದೆ. ಅದಕ್ಕೆ ಅಷ್ಟಕ್ಕೂ ಏನಾಯ್ತು ಈಗ? ವಿಷಯ ಅಷ್ಟೇ ಅಲ್ಲ, ಅದರ ರಕ್ಷಣೆಗೆ ಹೋದಂತಹ ವನಪಾಲಕರನ್ನೂ ಕೂಡ ಬಿಡಲಿಲ್ಲ. ಅವರಿಗೆ 4 ಗುದ್ದು ಕೊಟ್ಟು ಹಿಂದಕ್ಕೆ ಕಳಿಸಿವೆ ಅಂತೆ. ಹೌದೇ? ಈಗ ನೀನು ಮಾಡುವ ಕೆಲಸವೇನು ಗೊತ್ತಾ? ಏನು? ನೀನೀಗ ನೇರವಾಗಿ ಹೋಗಿ ಶರವೇಗದಲ್ಲಿ ಹೋಗಿ ಆ 2 ಮಂಗಗಳನ್ನು ಹಿಡಿದು ಇಲ್ಲಿಗೆ ಕರೆತರಬೇಕು. ಮಂಗಗಳನ್ನು ಹರಿಯಂದ ನುಡಿ ಕೇಳುತ್ತ ಮಾಯಾಂತಕನೆಂದ ಹರಿಯೇ ಇದು ಸರಿಯೇ ಓ ಹರಿಯೇ ಆ ಆ ಆ ಆ
ತರುಚರರು ಭಯರ ಬಂದಿಸಿ 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 ತರುವುದು ಹರಿಯಂದ ನುಡಿ ಕೇಳುತ್ತ ನಾಗಾತಕ ಒರೆದನು ಗರ್ವಿಸುತ್ತ ಒರೆದನು ಗರ್ವಿಸುತ್ತ ಹರಿಯೇ ಇದು ಸರಿಯೇ ನನ್ನನ್ನು ಕರೆಯುವಾಗ ಎಲ್ಲೋ ಯುದ್ಧಕ್ಕೆ ಹೋಗಲಿದೆ ಎಂಬುದಾಗಿ ಕರೆದಿ ಎಂದು ಭಾವಿಸಿ ನಾನು ಇತ್ತ ಬಂದಿದ್ದೇನೆ. ಹೌದೇ? ಆದರೆ ಇಷ್ಟು ಚಿಕ್ಕ ಕೆಲಸ, 2 ಕಪಿಗಳನ್ನು ಓಡಿಸಲು ನನ್ನನ್ನು ಕರೆದೆಯಾ? ಹೌದು. ನನ್ನ ಪೌರುಷವನ್ನು ನೀನು ತಿಳಿದುಕೊಂಡವನಿದ್ದಿ. ಹೌದು. ಇಷ್ಟು ಚಿಕ್ಕ ವಿಚಾರವನ್ನು ನಾನು ಮಾಡಬೇಕೇ? ಬೇರೆ ಯಾರು ನಿನಗೆ ಸಿಗಲಿಲ್ಲವೇ? ನನ್ನಿಂದ ಸಾಧ್ಯವಿಲ್ಲ, ನಾನು ಹೋಗುತ್ತೇನೆ. ಕೇಳು ಕೇಳು ಕೇಳು, ನಿನ್ನ ಪೌರುಷ ನನಗೆ ಗೊತ್ತಿಲ್ಲವೇ? ಮತ್ತೆ ಯಾಕೆ ನನ್ನನ್ನು ಕರೆದೆ? ಗೊತ್ತು. ನಿನ್ನ ಘನತೆ ಏನು, ನಿನ್ನ ವಿಕ್ರಮವೇನು, ನಿನ್ನ ಪ್ರತಾಪವೇನು, ಅದನ್ನೆಲ್ಲ ನಾನು ತಿಳಿದಿದ್ದೇನೆ. ಹೌದು, ತಿಳಿದಿದ್ದಿ. ಆದರೆ ಪ್ರಪಂಚಕ್ಕೂ ಗೊತ್ತಾಗಬೇಕಲ್ಲ, ನಿನ್ನ ಈ ಪ್ರತಾಪದ ಪ್ರಚಾರವಾಗಬೇಕಲ್ಲ. ಈಗ ನೋಡು, ನನ್ನನ್ನು ಪರಿಚಯಿಸುವುದು ಹೇಗೆ? ಹಕ್ಕಿಯ ಹೆಗಲೇರಿ ಬಂದ ಬಗೆ ಅಂತ ಹೇಳುತ್ತಾರೆ. ಹೌದು, ಹೊಗಳುವುದು ನನ್ನನ್ನಾದರೂ ವಿಶೇಷಣೆ ಇರುವುದು ನಿನ್ನಲ್ಲೇ. ಆದ್ರಿಂದ ಪ್ರಪಂಚಕ್ಕಿಡೀ ನನ್ನನ್ನು ತಿಳಿದಿದೆ. ಇನ್ನು ಯಾಕೆ? ಈಗ ಅಂತಹ ಘನ ಕಾರ್ಯವೇ ಆಗಿ ಹೋಗಿದೆ. ಈಗಿರುವ ವಿಷಯದ ಸಂದಿಗ್ಧತೆಯನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಆ 2 ಕಪಿಗಳು ಬಂದು ನಮ್ಮಲ್ಲಿರುವಂತಹ ಎಲ್ಲ ವೀರರನ್ನೂ ಕೂಡ ಕಟ್ಟಿವೆ. ಈ ವಿಷಯವೇನಾದರೂ ಹೊರ ಪ್ರಪಂಚಕ್ಕೆ ಗೊತ್ತಾದರೆ ನಮ್ಮ ಯದುಕುಲದ ಮಾನ ಮರ್ಯಾದೆ ನೀರಲ್ಲಿ ಹೋಗಬಹುದು. ಅದು ಅಷ್ಟೇ ಅಲ್ಲ, ಇದು ನಮ್ಮ ಕುಲದ ಮೇಲೆ ಕಳಂಕವೇನೋ ನಿಜ. ಆದರೆ ಒಂದೊಮ್ಮೆ ಯೋಚಿಸು, ಗರುಡನಿದ್ದೂ ಕೂಡ ಯಾದವ ಕುಲದಲ್ಲಿ ಇಂತಹ ಅಲ್ಲೋಲ ಕಲ್ಲೋಲವಾಗಿದೆ, ಗರುಡನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ವಿಷಯವೇನಾದರೂ ಹೊರಟಿ ಹೋದರೆ ಅದು ನಿನ್ನ ಈ ಶೌರ್ಯದ ಮೇಲೆ ಒಂದು ಕಳಂಕವಾಗಬಹುದು. ಆದ್ದರಿಂದ ಇದು ನಮ್ಮ ಘನತೆ ಅಷ್ಟೇ ಅಲ್ಲ, ಇದರಲ್ಲಿ ನಿನ್ನದೂ ಕೂಡ ಒಂದು ಕಳಂಕವನ್ನು ನಿರ್ಮೂಲ ಮಾಡುವಂತಹ ಒಂದು ಕಾರ್ಯ ನಿನ್ನಿಂದಲೇ ಆಗಬೇಕು. ಅಷ್ಟೇ ಅಲ್ಲ, ಯೋಚಿಸಬೇಡ. ಒಂದೊಮ್ಮೆ ಹೋಗಿ ನೀನು ಆ 2 ಕಪಿಗಳನ್ನು ಕರೆದುಕೊಂಡು ಬಂದರೆ ಇಲ್ಲೊಂದು ಸನ್ಮಾನ ಕಾರ್ಯಕ್ರಮವನ್ನು ನಾನು ಆಯೋಜಿಸುತ್ತೇನೆ. ನನಗೆ ಸನ್ಮಾನ? ಹೌದು. ಓಹೋ, ಹಾಗಾಗಿ ಅದರ ಮುಂದಿನ ಚಿಂತನೆಯನ್ನು ಬಿಟ್ಟು ಬಿಡು. ನೀನೀಗ ತ್ವರಿತವಾಗಿ ಹೋಗಿ ಆ 2 ಕಪಿಗಳನ್ನು ಹಿಡಿದು ಬಾ. ನೆನಪಿರಲಿ, ಪ್ರಾಣಹಾನಿ ಬೇಡ. ಅವೆರಡನ್ನು ಕಟ್ಟಿ ತಂದರೆ ಸಾಕು. ತಿಳಿಯಿತಲ್ಲ? ನಾನು ಯಾಕೆ ಕಟ್ಟಿ ತರಬೇಕು? ಅದನ್ನೆಲ್ಲೇ ಮುಗಿಸಿ ನಾನು ಬರುತ್ತೇನೆ. ಬೇಡ ಬೇಡ ಬೇಡ, ನೀನು ಕಟ್ಟಿ ತಂದರೆ ನಮ್ಮ ಯಾದವ ವೀರರಿಗೂ ಗೊತ್ತಾಗುತ್ತದೆ. ನಮ್ಮ ಪುರದ ಮೇಲೆ ಯಾರಾದರೂ ಈ ತರದ ಆಕ್ರಮಣ ಮಾಡಿದರೆ ಅವರ ಗತಿ ಏನಾಗುತ್ತದೆ ಎಂಬ ನಿದರ್ಶನವನ್ನು ನೀನೇ ಕೊಡಬೇಕು. ಹಾಗಾಗಿ ಇದಕ್ಕೆ ಬೇರೆ ಯಾರೂ ಸಮರ್ಥರಲ್ಲ, ನೀನೇ ಒಬ್ಬ ಸಮರ್ಥ ಎಂಬ ನಂಬಿಕೆಯಿಂದ ನಿನಗೆ ಈ ಕಾರ್ಯವನ್ನು ಕೊಟ್ಟಿದ್ದೇನೆ. ಪರಿಪೂರ್ಣಗೊಳಿಸು.
ಆ ನಂಬಿಕೆಯಿಂದ ನಾನೀಗ ತೆರಳುತ್ತಿದ್ದೇನೆ. ನಿನಗೆ ಶುಭವಾಗಲಿ. ದೇವ, ನೀನು ಹೇಳಿದ್ದಕ್ಕೋಸ್ಕರ ನಮ್ಮ ಕುಲಕ್ಕೋಸ್ಕರ ನಾನು ಈ ಕಾರ್ಯವನ್ನು ಮಾಡುತ್ತೇನೆ. ಬಿಡು ಚಿಂತೆ, ಕೊಡು ಅಪ್ಪಣೆ. ಒಳ್ಳೆಯದು, ಶುಭವಾಗಲಿ. ದೇವನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ಆ ಕಪಿಗಳನ್ನು ಈಗಲೇ ತರುತ್ತೇನೆ. ಇವರನ್ನು ಕರೆದೊಯ್ಯುವುದಕ್ಕಾಗಿ ನನ್ನಲ್ಲಿ ಕೃಷ್ಣದೇವ ಹೇಳಿದ್ದಾನೆ. ಏನೋ ಏನು ಏನು ಯಾಕೆ ಬಂದದಿಲ್ಲಿಗೆ? ಹಾ ಮಹಲುಗಳನ್ನು, ಮನೆಗಳನ್ನು, ಹಾ ಹೂದೋಟವನ್ನು, ವನಗಳನ್ನು ಹಾ ಎಲ್ಲವನ್ನು ಹಾಳು ಮಾಡಿದ್ದೀರಿ. ಹಾ ಕೈಯಲ್ಲಿ ಮರ ಗಿಡಗಳನ್ನು ಹಿಡಿದು ಮಕ್ಕಳನ್ನು, ನಾರ್ಯರನ್ನೆಲ್ಲರನ್ನು ಭಯಭೀತರನ್ನಾಗಿಸಿದ್ದೀರಿ. ಯಾಕೆ ಬಂದಿರಿ? ಯಾರು ನಿಮ್ಮನ್ನು ಕಳಿಸಿದ್ದು ತಿಳಿಸು. ನೀನ್ಯಾರು? ಕೃಷ್ಣ ಅಂದ್ರೆ ನೀನೆಯಾ? ಹ, ನನ್ನನ್ನು ಈ ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿದಿದೆ, ಓಹೋ, ನಿಮಗೆ ತಿಳಿಲಿಲ್ಲ. ಹಾ. ನಾನೇ ಗರುಡ ದೇವ. ಏ ಗರುಡ, ಗರುಡ ದೇವ. ಗರುಡ ದೇವ ಅಂತ ಕರೀತಾರೆ ನಿನ್ನನ್ನು. ನಾವು ದಾರಿ ತಪ್ಪಲಿಲ್ಲ. ನಾನು ಹೇಳಿಲ್ವಾ ಇದು ಕೃಷ್ಣನ ಕಪಟ ಅಂತ? ಅಲ್ಲ ನೋಡು, ಒಂದೊಂದೇ ಬರ್ತಾ ಉಂಟು. ತಮ್ಮ, ನೀನು ಹಾಗೆ ಹೇಳಿದೆಯಲ್ಲ, ಯುಗ ಯುಗಗಳು ಬದಲಾಗಿದೆ, ದ್ವಾಪರ ಬಂದಿದೆ ಅಂತ. ಇದು ಸತ್ಯ. ನಮ್ಮ ಯುಗದಲ್ಲಿ ಏನಾಗಿತ್ತು ಹೇಳು? ಗರುಡ ಜಟಾಯುವಿನ ರೂಪದಲ್ಲಿ ಬಂದು, ಹೌದಲ್ಲ, ಸೀತಾಮಾತೆಯನ್ನು ರಕ್ಷಿಸುವುದಕ್ಕೆ ಪ್ರಯತ್ನ ಪಟ್ಟು ತನ್ನ ಜೀವವನ್ನು ತೆತ್ತ. ಆದರೆ ಈ ಯುಗದಲ್ಲಿ ಈ ಗರುಡ ಅವನನ್ನೇ ಅವನು ದೇವ ಅಂತ ಬೇರೆ ಹೇಳಿಕೊಳ್ತಾ ಇದ್ದಾನೆ. ಆಮೇಲೆ ಮಾಡ್ತಾ ಇರುವುದೇನು? ಕಪಟಿಯ ಜೊತೆ ಸೇರಿ ಏನು, ನನ್ನನ್ನು ನಾನೇ ದೇವ ಅಂತ ಹೇಳಲಿಲ್ಲ. ಪ್ರಪಂಚದಲ್ಲಿರುವವೆಲ್ಲರೂ ದೇವ ಅಂತ ಹೇಳಿ ಕೊಂಡಾಡುವುದರಿಂದ ಗರುಡ ದೇವ ಎಂಬುದಾಗಿ ಹೆಸರು ಬಂದಿದೆ. ಇಲ್ಲಿ ಕೇಳ, ಏನು? ಪ್ರತಿಯೊಬ್ಬ ಜೀವಿಯ ತನ್ನ ಕುಲದಲ್ಲಿ ಉಂಟಲ್ಲ, ಒಬ್ಬ ಮಹಾವ್ಯಕ್ತಿ ಆಗಿ ಹೋಗಿರ್ತಾನೆ. ನಮ್ಮ ಧ್ಯೇಯ ಏನಿರ್ಬೇಕು ಗೊತ್ತುಂಟ? ಎಲ್ಲಿ? ಆ ಮಹಾವ್ಯಕ್ತಿಯ ಮಾಡಿದಂತಹ ಕೆಲಸ ಮತ್ತು ಅವನು ನಡೆದಂತಹ ಪಥದಲ್ಲಿ ನಡೆಯುವುದು, ಅಥವಾ ಸಾಧ್ಯ ಆದರೆ ಅವನಿಗಿಂತ ಹೆಚ್ಚು ಮಾಡಿ ತೋರಿಸುವುದು. ಓಹೋ, ಆಯ್ತಾ? ನಿಮ್ಮ ಕುಲದಲ್ಲಿ ಸಂಪಾತಿ, ಜಟಾಯು ಎಂಬಂತಹ ಮಹಾತ್ಮರು ಆಗಿ ಹೋಗಿದ್ದಾರೆ. ಅವರ ಬಗ್ಗೆ ಕೇಳಿ ಆದ್ರೂ ಗೊತ್ತುಂಟ ನಿನಗೆ? ಗೊತ್ತಿಲ್ಲ, ಸುಮ್ಮನೆ ತೆಪ್ಪಗೆ. ಅಂಥವರ ಬಗ್ಗೆ ಕೇಳಿ ತಿಳಿದು ಕಲಿತು ತ್ರೇತಾಯುಗದಲ್ಲಿದ್ದಂತಹ ರಾಮನ ಜಪವನ್ನು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಸಾಗಿಸಿ ಈ ಕಪಟಿ ಕೃಷ್ಣನ ಜೊತೆ ಸೇರಿದ್ಯಲ್ಲ, ಆಮೇಲೆ ನಮ್ಮನ್ನು ಎದುರಿಸಿಕ್ಕೆ ಬಂದಿದ್ಯಾ? ನಿನ್ನ ರೇಖೆ ಪುಕ್ಕ ಎಲ್ಲ ತೆಗೆದು ಬೀಸಾಡ್ಲಿಕ್ಕುಂಟು.
ನಿಮಗೆ ಚಿಂತೆ ಇರಬಹುದು. ಸ್ವರ್ಗಲೋಕದಿಂದ ಅಮೃತ ಕಲಶವನ್ನು ಭೂಮಿಗೆ ಹೊತ್ತು ತಂದಿದ್ದೇನೆ. ಹಾ, ಇಷ್ಟೆಲ್ಲ ಇರುವಾಗ ನೀವು ನನಗೆ ಲೆಕ್ಕವಲ್ಲ. ನಮ್ಮಲ್ಲಿ ಒಬ್ಬ ಇದ್ದಾನೆ ಬಲರಾಮ ಅಂತೇಳಿ, ನಿಮ್ಮ ರಾಮ ಅವನಿಗೆ ಲೆಕ್ಕವೇ ಅಲ್ಲ. ಏನು ಕೊಳಕು ಪಕ್ಷಿ, ಕೊಳೆತ ಮಾಂಸ, ಹಾವು, ಕಪ್ಪೆಗಳನ್ನು ತಿಂದು ಬದುಕುವ ನಾಗರಿಕ ಎಲ ನಮ್ಮನ್ನು ನೋಡಿ ಕಲಿತುಕೋ. ನಾವು ಕೋತಿಗಳಾದರೂ ನೀತಿಯನ್ನು ಪಾಲಿಸಿಕೊಂಡಿದ್ದೇವೆ. ನಮ್ಮನ್ನು ನೋಡಿ ಕಲಿ. ಹೆಚ್ಚು ಮಾತನಾಡಿದರೆ ನಿಮ್ಮ ರೆಕ್ಕೆಯನ್ನು ಮುರಿದು ಸೂರ್ಯಮಂಡಲಕ್ಕೆ ಕಳಿಸಲಿಕ್ಕುಂಟು. ಜೋಕೆ ಜೋಕೆ ಏನಾಗುತ್ತೆ ಎಂದು ನೋಡೋಣ. ಸುಪರ್ಣ ಅಂತೆ. ಅಮೃತ ಕಲಶ ತಂದ ಸಂದರ್ಭದಲ್ಲಿ ದೇವತೆಗಳು ಕೊಟ್ಟಂತಹ ಮಾತು, ಹೆಸರು ಇವನಿಗೆ ಸುಪರ್ಣ. ಹಾಗೆ ತರುವಾಗ ಒಂದು ಬಿಂದು ಅಮೃತ ಭೂಮಿಗೆ ಬಿದ್ದು ಆ ಸೌಪರ್ಣಿಕ ನದಿಯಾಯ್ತಂತೆ. ಅಷ್ಟೆಲ್ಲ ಘನತೆ ಇದ್ದವ ಈಗ ಅಹಂಕಾರದಿಂದ ಹೇಗೆ ಬಿದ್ದಿದ್ದಾನೆ. ಹೌದಲ್ಲ ಹೌದಲ್ಲ, ಏನು ಮಾಡಬೇಕು? ಇವನನ್ನು ಸುಮ್ಮನೆ ಬಿಡಬಾರದು. ರೆಕ್ಕೆ ಪುಕ್ಕಗಳನ್ನು ಸೆಗೆದು ಸೂರ್ಯಮಂಡಲಕ್ಕೆ ಬಿಸಾಡಬೇಕು. ಇವನ ಶಕ್ತಿ ಇರುವುದೆಲ್ಲ ರೆಕ್ಕೆ ಪುಕ್ಕ. ಹೌದಲ್ಲ, ಮೊದಲು ಅದನ್ನೆಲ್ಲ ಕಿತ್ತು ಎಸಿವೆ. ಈಗ ಒಂದು ಆಮೇಲೆ ಅವನಿಗೆ ಬುದ್ಧಿ ಬರ್ತದೆ. ಕೈಕಾಲು ಹಿಡಿದು ಅವನನ್ನು ಬಿಸಾಡಬೇಕಲ್ಲ. ಶುರು ಮಾಡುವಲ್ಲ, ಒಂದು ಜೋಳ ಹಾಡುವ. ಜೋ 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 ಪನ್ನಗ ಕುಲಕ್ಕೆ ಮಾರಿ ಜೋ ಜೋ ಪನ್ನಗ ಕುಲಕ್ಕೆ ಮಾರಿ ಜೋ ಜೋ ಗುಣಪದ ಮಾಂಸ ಬಗಾರಿ ಜೋ ಜೋ ಗುಣಪದ ಮಾಂಸ ಬಗಾರಿ ಜೋ 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 ಗೋ ಜೋ 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 ದೀರ್ಘಗನ ಸವಿಕಾರಿ ಜೋ ಜೋ ಮಾತದ ವಿಕಾರಿ ಜೋ ಜೋ
ಅರುಗು ಭಯದಳಿ ಗರುಡನದಿಯೇ ದುರದಳೋರ್ವನ ಕೈಯ ಕೆಣಗಿದೆ ಗರುಡ ಹಂಬೈದ ಕರಚರಣವ ನುಡುಗಿದುತ್ತ ಉರಿಯುತ್ತಲಿದೆ ತೇಗಾಗ ಹರಿಯೇ ರಕ್ಷಿಸುಗೋ ಹರಿಯೇ ರಕ್ಷಿಸು ರಕ್ಷಿಸು ಕೃಷ್ಣ 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 ಅಯ್ಯೋ ಏನಾಗಿ ಹೋಯಿತು ಶ್ರೀಕೃಷ್ಣನ ಮಾತುಗಳನ್ನು ಕೇಳದೆ ಸಾಮಾನ್ಯ ಹಕ್ಕಿಗಳೆಂದು ತಿಳಿದು ಇತ್ತ ಬಂದೆ ಸಾಮಾನ್ಯ ಕಪಿಗಳಂತೆ ಅಲ್ಲವೇ ಅಲ್ಲ ಅಯ್ಯೋ ಈ ವಿಚಾರವನ್ನು ದೇವನಲ್ಲಿ ತಿಳಿಸುತ್ತೇನೆ ಜಯ ಜಯ ಜಯ. ಹರಿಯೇ ರಕ್ಷಿಸು ರಕ್ಷಿಸು ಎನ್ನುತ್ತ ಅಡಿಗರಗಳು ದೇವ ರಕ್ಷಿಸಬೇಕು ದೇವ ರಕ್ಷಿಸಬೇಕು ಗರುಡ ಎಲ್ಲಿ ಕಪಿಗಳೆಲ್ಲೂ ಕಾಣುತ್ತಿಲ್ಲವಲ್ಲ, ಅಲ್ಲೇ ಬಿಟ್ಟು ಬಂದೆಯಾ ಹೇಗೆ? ದೇವ ಹಾ, ನನ್ನನ್ನು ರಕ್ಷಿಸು ದೇವ. ಏನಾಯ್ತು ಗರುಡ? ಕಪಿಗಳೇನು ಸಾಮಾನ್ಯದವುಗಳಲ್ಲ, ಹೌದೇ? ಮಾತನಾಡುವ ಕಪಿಗಳು. ಹಾ ಹಾ ಮಾತ್ರವಲ್ಲ, ಹಾ ನೋಡುತ್ತೀಯಲ್ಲ ಹಾ ನನ್ನ ರೆಕ್ಕೆಗಳು ಓ ನನ್ನ ಗರಿಗಳನ್ನು ಕಿತ್ತು ಹಾ ಸೂರ್ಯನ ಶಾಖಕ್ಕೆ ಹಾ ಹಾ ಸುಟ್ಟಿದ್ದಾರೆ. ಹೌದೇ? ದೇವಾ ರಕ್ಷಿಸು ದೇವ ರಕ್ಷಿಸು. ಗರುಡ, ದೇವಾ ನೀನೇನು ಸಾಮಾನ್ಯನೇ? ನಿನಗೆ ಹೇಗೆ ಈಗಾಗಲೂ ಸಾಧ್ಯ? ನೀನೆಂತಹ ಪ್ರತಾಪಿ ಎಂದು ಇಡೀ ಪ್ರಪಂಚಕ್ಕೆ ಗೊತ್ತು. ಸ್ವರ್ಗದಿಂದ ಈ ಅಮೃತ ಭಾಂಡವನ್ನು ತಂದವನು. ಸಾಮಾನ್ಯ ಸಾಮಾನ್ಯ ಪ್ರತಾಪವೇ ಅದು? ಅಮೃತ ಭಾಂಡಕ್ಕೆ ರಕ್ಷಣೆ ಹೇಗಿತ್ತು? ಅಗ್ನಿ ಚಕ್ರಗಳು, ಸರ್ಪ ಬಂಧನ, ಅದನ್ನು ರಕ್ಷಿಸಲಿಗೋಸ್ಕರ ಇಂದ್ರಾದಿ ದೇವತೆಗಳೇ ಬಂದಾಗ ನೀನೊಂದು ಲೆಕ್ಕ ಮಾಡದೆ ಅವರೆಲ್ಲರನ್ನೂ ಕೂಡ ಹೊಡೆದಟ್ಟಿದವನು. ಅಂತಹ ಪ್ರತಾಪಿ ಎರಡು ಕಪಿಗಳಿಂದ ಸೋತು ಬಂದಿದೆಯಾ? ದೇವಾ ಹಾ ಕಪಿಗಳು ಸಾಮಾನ್ಯದವುಗಳಲ್ಲ, ಹೌದೇ? ಬಹಳ ಪೌರುಷ. ಆಹಾ. ಗರುಡ ದೇವ, ದೇವಾ ನಿನ್ನ ಅವಸ್ಥೆ ನೋಡಿ ನನಗೆ ಮರುಕ ಬರುತ್ತಾ ಇದೆ. ರೆಕ್ಕೆ ಪುಕ್ಕಗಳೆಲ್ಲ ಸುಟ್ಟು ಹೋಗಿವೆ ಅಲ್ಲ? ಹೌದು. ಸರಿ ಸರಿ ಸರಿ. ಈಗೋ ನನ್ನ ದಿವ್ಯ ಸ್ಪರ್ಶದಿಂದ ನಿನ್ನ ನೋವುಗಳನ್ನೆಲ್ಲ ನಿವಾರಿಸಿದ್ದೇನೆ. ನಿನ್ನಲ್ಲಿ ಮೊದಲಿನ ಚೈತನ್ಯ ಬಂದಿದೆ. ಹೌದು. ಹಾ, ಹಾಗಾಗಿ ಈ ಸಮಸ್ಯೆ ಬಹಳ ಸಂದಿಗ್ಧವಾದಂಥದ್ದೇ ಸಮಸ್ಯೆ. ಹೌದು. ಈಗ ನಿನ್ನಂತಹ ಪ್ರತಾಪಿಗೆ ಆ ಕಪಿಗಳನ್ನು ಬಂಧಿಸಲಾಗಲಿಲ್ಲ, ಇನ್ನು ನನ್ನಿಂದ ಸಾಧ್ಯವೇ? ನನಗೆ ಸಂಶಯ. ಹಾಗಿದ್ದರೆ ಈಗ ಏನು ಮಾಡೋಣ? ನೋಡು, ಇಲ್ಲಿರುವವರಲ್ಲಿ ನೀನೇ ಬಹಳ ಶಕ್ತಿಶಾಲಿ. ಹಾ ನಿನ್ನಿಂದ ಮಾತ್ರ ಈ ಕಾರ್ಯ ಸಾಧ್ಯ ಎಂಬ ನಂಬಿಕೆಯನ್ನು ನಿನ್ನನ್ನು ಕಳಿಸಿದ್ದೆ. ಈಗ ನಿನ್ನಿಂದಲೂ ಕೂಡ ಈ ಕಾರ್ಯ ಆಗಲಿಲ್ಲ. ಇನ್ಯಾರಿದ್ದಾರೆ? ಹಾ ಹಾ ಹಾ, ನಮ್ಮಿಬ್ಬರು ಇರುವರಂತಲೂ ಕೂಡ ಲೆಕ್ಕಿಸುವವನು ಒಬ್ಬನಿದ್ದಾನಲ್ಲ, ನಮ್ಮ ಅರಸ ಬಲಭದ್ರ ಸ್ವಾಮಿ. ಹೌದು ಹೌದು ಹೌದು. ಇದಕ್ಕೆ ಅವನೇ ಸರಿಯಾದ ಮದ್ದನ್ನು ಹುಡುಕಬಲ್ಲ. ನೀನು ಒಂದು ಕೆಲಸ ಮಾಡು. ಏನು ಮಾಡಬೇಕು ಬಿಡಿ? ನೇರವಾಗಿ ನನ್ನ ಅಣ್ಣನಾದಂತಹ ಬಲರಾಮನ ಬಳಿ ತೆರಳು. ಅವನ ಬಳಿ ಹೋಗಿ ಈ ಆದಂತಹ ವೃತ್ತಾಂತವನ್ನೆಲ್ಲ ತಿಳಿಸು. ಆದರೆ ಒಂದು ನೆನಪಿರಲಿ, ಏನು? ನಾನು ನಿನ್ನನ್ನು ಅವನ ಬಳಿ ಕಳುಹಿಸಿದೆ ಎಂಬ ವಿಷಯವನ್ನು ಮಾತ್ರ ಹೇಳಬೇಡ. ನಿನಗೆ ಗೊತ್ತೇ ಇದೆಯಲ್ಲ, ಅವನಿಗೆ ನನ್ನ ಬಗ್ಗೆ ಸ್ವಲ್ಪ ತಾತ್ಸಾರ. ನಾನು ಹೇಳಿ ಕಳುಹಿಸಿದೆ ಎಂದ ಕೂಡಲೇ ನಂಬುವವನೇ ಅಲ್ಲ. ಆದ್ದರಿಂದ ಆ ವಿಷಯವನ್ನು ಬಿಟ್ಟು ಉಳಿದ ಎಲ್ಲ ವೃತ್ತಾಂತವನ್ನು ತಿಳಿಸು. ಅವನು ಅದಕ್ಕೆ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟಾನೆ. ಹೌದಾ? ಸರಿ, ನೀನೀಗ ನೇರವಾಗಿ ಅವನ ಬಳಿ ತೆರಳು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಒಬ್ಬನಂತೂ ಆಯಿತು, ಇನ್ನು ಹಲದರನ ಸರದಿ. ಸರಿ, ಅವನಿಗೂ ಒಂದು ಚಿಕಿತ್ಸೆ ಆಗಲಿ. ನೋಡೋಣ.
ನಾನೇ ಸರಿ ನಾನೇ ಸರಿ. ಹೊರಟು ಬಂದ ಕಾರ್ಯ ಅನೇಕವಿದೆ ಕೇಳಬೇಕು. ಇತ ಹಲಧರಾಯ ಸಭೆಯೋ ಉತ್ಸಾಹ ಅದಕ್ಕಾಗಿ ಉತ್ಸಾಹ ಅಷ್ಟೆಯೇ. ತುಂಬಿದ ಈ ಸಭೆಯನ್ನು ನೋಡಿದಾಗ, ಇದರ ವೈಭವವನ್ನು ನೋಡಿದಾಗ ಆ ಕಾರಣಕ್ಕಾಗಿ ಉತ್ಸಾಹ. ಈ ವೈಭವ, ಈ ಸತ್ಕೀರ್ತಿ ಏನು ಸುಮ್ಮನೆ ಬಂದಿದೆಯೇ? ಆ ಸಾಧನೆಯನ್ನು ನೆನೆದಾಗ ಉತ್ಸಾಹ. ಏನದು ಸಾಧನೆ? ಒಮ್ಮೆ ಹಿಂದಿರುಗಿ ನೋಡಿದರೆ ಬಾಲ್ಯದ ಕಾಲದಲ್ಲಿ ಸಮಾಜದಲ್ಲಿ ಬಹಳ ಹೀನಾಯವಾಗಿ ಕಾಣುತ್ತಿದ್ದಂತಹ ಯಾದವ ಕುಲ, ಆ ಕುಲದಲ್ಲಿ ಜನಿಸಿದಂತಹ ಕೃಷ್ಣ ಬಲರಾಮರು, ರಾಮಕೃಷ್ಣರು, ಇವರ ಸಾಧನೆ ಅಂದರೆ ನಾನು ಹಾಗೂ ನನ್ನ ತಮ್ಮನ ಸಾಧನೆ ಹೇಗಿತ್ತು ಆ ಕಾಲದಲ್ಲಿ? ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರು. ಬಾಲ್ಯದಲ್ಲಿಯೇ ಸಮಾಜದ ಆಕರ್ಷಣೆಯನ್ನು ನಾವು ಪಡೆಕೊಂಡವರು. ನಮ್ಮನ್ನು ಆಕರ್ಷಿಸುತ್ತಿತ್ತು ಸಮಾಜ. ನಾವು ಹೋದೆವು ಎಂದಾದರೆ ಬಾಗಿಲನ್ನ ತೆರೆದು ನಮಗೆ ಸ್ವಾಗತವನ್ನು ಕೋರುತ್ತಾ ಇದ್ದರು. ಅಲ್ಲಿಂದ ಆರಂಭವಾಗಿದೆ ನಮ್ಮ ಸಾಧನೆ. ಇಲ್ಲಿಗೆ ಬಂದಿದೆ ನಮ್ಮ ಸಾಧನೆ. ತ್ರೇತಾಯುಗದಲ್ಲಿ ಶ್ರೀರಾಮನಾದರೆ ದ್ವಾಪರೆಯಲ್ಲಿ ಬಲರಾಮ. ಇದು ನಮ್ಮ ಸಾಧನೆ. ಎಲ್ಲಿಗೆ ನಮ್ಮ ಹೋಲಿಕೆ? ಬಹಳ ಹೀನಾಯವಾಗಿ ನೋಡುತ್ತಿದ್ದರೂ ಕೂಡ ಇಂದು ಸಮಾಜದಲ್ಲಿ ಇರುವಂತಹ ಎಲ್ಲ ಅರಸರು ಇರಬಹುದು, ಊರಿನ ಅರಸರು ಯಾಕೆ, ಸ್ವರ್ಗದ ಅಧಿಪತಿ ಸುರಪನು ಕೂಡ ಬಲರಾಮನೆಂದರೆ ಒಮ್ಮೆ ತಲೆ ಎತ್ತಿ ನೋಡುತ್ತಾನೆ. ಅಲ್ಲಿಯ ತನಕ ಬೆಳೆದಿದ್ದೇವೆ. ಹೇಗೆ ಬೆಳೆದಿದ್ದೇವೆ? ಸ್ವಸಾಮರ್ಥ್ಯದಿಂದ ಬೆಳೆದಿದ್ದೇವೆ. ಈ ಎಲ್ಲ ಬೆಳವಣಿಗೆಯಲ್ಲಿ ಜೊತೆಯಾಗಿದ್ದವನು ನನ್ನ ತಮ್ಮ ಕೃಷ್ಣ. ಅವನ ಬಗ್ಗೆಯೂ ಕೂಡ ಹೇಳಬೇಕಾಗಿದೆ. ಸಾಂಸಾರಿಕವಾಗಿ ಹೇಳುವುದಾದರೆ ನಾನು ಸುಖಿ, ಆದರೂ ನನ್ನ ಸಂಸಾರದಲ್ಲಿ ನನ್ನ ತಮ್ಮ ಒಂದು ರೀತಿಯ ತಲೆನೋವು ಅಂತ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ. ಒಳ್ಳೆಯ ರೀತಿಯಿಂದ ನನಗೆ ಸಹಾಯವನ್ನು ನೀಡಿದರೆ ಕೆಲವೊಮ್ಮೆ ಅವನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಅವನು ಮಾಡುವ ಅಸಂಬದ್ಧಗಳನ್ನು ನೋಡಿದರೆ ಹೇಗಾದರೂ ಇವನನ್ನು ತಿದ್ದುವುದು ಎಂದು ನನಗೆ ತಲೆಬಿಸಿಯಾಗುತ್ತದೆ. ನಮ್ಮ ಸಮಾಜವನ್ನು ತಿದ್ದಿದ್ದೇವೆ, ನಮ್ಮ ಊರನ್ನು ತಿದ್ದಿದ್ದೇವೆ. ನನ್ನ ಸ್ವಂತ ಒಡ ಹುಟ್ಟು ತಮ್ಮ, ಅವನನ್ನು ತಿದ್ದುವುದಕ್ಕೆ ನನಗೆ ಇನ್ನೂ ಸಾಧ್ಯವಾಗಲಿಲ್ಲ. ಏನು ಮಾಡೋಣ? ಆದರೂ ಕೂಡ ಅವನೊಂದಿಗೆ ಸುಖವಾಗಿ ರಾಜ್ಯವನ್ನು ಆಳುತ್ತಾ ಬಂದಿದ್ದೇನೆ. ಇದು ಇಂದಿನ ಉತ್ಸಾಹ. ಈ ಉತ್ಸಾಹದಲ್ಲಿ ಸಭೆಯನ್ನು ನೋಡುತ್ತಾ ಇರುವಾಗ ಯಾರದು ಬರುತ್ತಿರುವುದು? ಮರುಗಿ ಚರಣದಿ ಬಿದ್ದು
ಪೊರಲು ತಿಹನನು ಕಂಡು ಬರೆದ ಬಲಭದ್ರನ ಕ್ಷಣದಿಗೆ ಪೊರಳು ತಿಗನಮು ಕಂಡು ಬರೆದ ಬಲಭದ್ರನ ಕ್ಷಣದಿ ಪುರದೊಳಗಿಗ ಗೃಗಗಳನ್ನೆಲ್ಲ ಮುರಿದರು ರಾಮಪಾಲ ಪರಮ ಭೀತಿಯ ನಿಂತು ಜನರ ಮರ್ದಿಸುವರು ರಾಮಪಾಲ ಕಾಲ ಭೈರವನದೇ ಇಗರೆಯ ರೂಪದೋ ಕಾಲ ಭೈರವನದೇ ಇಗರೆಯ ರೂಪದೋ ರಾಮಪಾಲ ಶೂಲಿನ ಮಾನ ವಿಕ್ರಮವಯ ಸಮರದಿ ರಾಮಪಾಲ 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 ಎದ್ದೇಳು. ನಾನು ಇಲ್ಲಿಗೆ ಬರಲು ಬಹಳ ಕಾರಣವಿದೆ. ನಮ್ಮ ಪುರಕ್ಕೆ ಎರಡು ಕಪಿಗಳ ಆಗಮನವಾಯಿತು. ಓಹೋ, ಸಾಮಾನ್ಯ ಕಪಿಗಳಲ್ಲ. ಬಂದು ಮಹಲುಗಳನ್ನು, ಮನೆಗಳನ್ನು, ಉಪವನವನ್ನು ಎಲ್ಲವನ್ನೂ ಹಾಳು ಮಾಡಿದರು. ಸಾಮಾನ್ಯ ಕಪಿಗಳಲ್ಲ, ಮಾತನಾಡುವಂತಹ ಕಪಿಗಳು. ನಾನು ಯುದ್ಧಕ್ಕೆ ಮುಂದಾದೆ. ಆದರೆ ಕಪಿಗಳೊಂದಿಗೆ? ಹೌದು. ಓಹೋ, ಆದರೆ ನನ್ನ ಪರಾಕ್ರಮವನ್ನು ನೀವೆಲ್ಲರೂ ತಿಳಿದುಕೊಂಡವನಿದ್ದೀರಿ. ಖಂಡಿತ. ಸಾಮಾನ್ಯ ಕಪಿಗಳನ್ನು ಓಡಿಸಲು ನನ್ನಿಂದ ಸಾಧ್ಯವಿದೆ. ಆದರೆ ಈ ಎರಡು ಕಪಿಗಳು ನನ್ನ ರೆಕ್ಕೆಗಳನ್ನು, ಗರಿಗಳನ್ನು ಕಿತ್ತು ತೆಗೆದು ಸೂರ್ಯನ ಶಾಖಕ್ಕಿಟ್ಟರು. ಇಷ್ಟೆಲ್ಲ ಆಗಿದೆ ದೇವಾ, ನಮ್ಮನ್ನು ನೀನೇ ರಕ್ಷಿಸಬೇಕು. ನಿನ್ನ ಅವಸ್ಥೆಯನ್ನು ನೋಡಿದಾಗ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಎಂದು ಭಾಸವಾಗ್ತಾ ಇದೆ. ಹೌದು, ನಾನು ವಿಚಾರಿಸುತ್ತೇನೆ, ತರುಣವೇನು? ಏನು ಮಾಡೋಣ? ವಿಚಾರವನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆ ಕಪಿಗಳನ್ನು ಹಾಗೆ ಬಿಡುವಂತಿಲ್ಲ. ನಾನೊಬ್ಬನೇ ಹೋಗುವುದೇ. ಹೋಗುತ್ತಿರುವುದು ಬಲರಾಮ, ಬೇಕಲ್ಲವೇ ಬಳಗ. ಬರಲಿ ತಗಡೆ.
ಒಲಸಿದ ಕಾರ್ಯವ ನಡೆದು ಇವನ ವಿರೋಧವಾದವಿದೇನು ದೇವಾ ಯಾವನವರೇ? ನಮಸ್ಕರಿಸುತ್ತಿದ್ದೇನೆ. ಎದ್ದೇಳಪ್ಪ. ಯಾದವರೆಲ್ಲ ಈ ಕಡೆಗೆ ಬನ್ನಿ ಎಂಬ ಸೂಚನೆಯನ್ನು ಕೇಳಿ ಹ. ನಾವೆಲ್ಲ ಓಡೋಡಿ ಬಂದೆವು. ಹ್ಮ್. ಕಳಿಸಿದ ಕಾರಣವನ್ನು ಕೇಳಿದರೆ ಈ ಕ್ಷಣದಲ್ಲಿ ಪೂರೈಸಿ ಬಿಡುವೆನು. ಯಾದವ ವೀರರೇ, ಇದೀಗ ಗರುಡ ಬಂದು ಅರುಹಿದಂತಹ ವಿಚಾರ. ಹ, ಯಾವುದೋ ಕಪಿಗಳು, ಹ, ಬಹಳ ಪ್ರಬಲವಾದಂತಹ ಕಪಿಗಳು ಹ, ನಮ್ಮ ರಾಜ್ಯವನ್ನು ಪ್ರವೇಶಿಸಿದ್ದಾರೆ. ಹ, ಪ್ರವೇಶ ಮಾಡಿದ್ದಲ್ಲದೆ ನಮ್ಮ ಉದ್ಯಾನವನವನ್ನೆಲ್ಲ ಹಾಳುಗಡೆ ಹೊತ್ತಾ ಇದ್ದಾರಂತೆ. ಹ. ಪ್ರಶ್ನಿಸಲು ಹೋದಂತಹ ಗರುಡನನ್ನೇ ಬಡಿದು ಕಳಿಸಿದ್ದಾರೆ. ಹ, ಹಾಗಿದ್ದರೆ ನೀವು ಯೋಚನೆ ಮಾಡಬೇಕು, ಬಂದಂತಹ ಕವಿಗಳು ಹಾ. ಎಂತಹ ವೀರರು ಎಂಬುದಾಗಿ. ಹೌದು. ಹಾಗಾಗಿ ಅವರನ್ನು ವಿಚಾರಿಸಬೇಕಾಗಿದೆ. ಹ, ತೆರಳೋಣವೇ? ಹ. ಹೊರಡೋಣ. ಘನದಿಂದ ಬರಲಾಗ ಬರಲಾಗುತ್ತದೆ ಸಾಲ ಭೂತಳವಾಗ ಏನೋ ಕಪಿ, ಎಲ್ಲ ನಮ್ಮ ಮರಕ್ಕೆ ಬಂದು ಹಾ. ನಮ್ಮ ಗಿಡ ಮರಗಳನ್ನು ಹಾ. ಹಾಳು ಮಾಡಿದೆಯಾ? ಹಾ. ನಿನ್ನನ್ನು ಸುಮ್ಮನೆ ಬಿಡಲಾರೆ. ಏನ್ ಮಾಡ್ತಿ? ಒಂದೋ ಮರಳಿ ಹೋಗು, ಹಾ. ಇಲ್ಲ ನನ್ನ ಕೈಯಿಂದ ಸಾಯ್ತೆ ನೀನು. ಹೌದಾ? ಯಾರು ನೀನು? ನಾನೇ ಸಾತ್ಯಕಿ. ನೋಡಲ್ಲ ಸಂಗಲ ಕಂಡು ಛಲದಿದೆಯ ಹೊಳದ ಜಗದ ನಾಡದ ಭೂತಳ ಮಲನಾಡದ ನನಗ ಎಲ್ಲ ಕಪಿಗಳೇ, ಬಹಳಷ್ಟು ಇದು ನಿಮ್ಮ ಕಪಿ ಚೇಷ್ಟೆ. ಹೀಗಿರಬೇಕು ನೋಡು. ಓಯ್! ಎಚ್ಚರಿಕೆ ಎಚ್ಚರಿಕೆ. ಏನು ಎಚ್ಚರಿಕೆ? ಏನಂತ ಭಾವಿಸಿದ್ದೀರಾ? ಏನಂತ ಭಾವಿಸಬೇಕು? ನಿಮ್ಮನ್ನು ನೋಡಿದರೆ ಬಹಳ ಯೋಗ್ಯತಾವಂತರಂತೆ ಕಾಣುತ್ತಿದ್ದೀರಾ. ಕಾಣ್ತದ? ಜಾತಿಯಲ್ಲಿ ಕಪಿಗಳಾದರೂ ಕೂಡ ಓಹೋ, ಸ್ವಲ್ಪ ಸಂಸ್ಕಾರ ಇದೆ ಅಂತ ಭಾವಿಸುತ್ತೇನೆ. ಹೇಗೋ? ನಿಮ್ಮ ಆಕಾರದಲ್ಲಿ, ನಿಮ್ಮ ತೇಜಸ್ಸನ್ನು ನೋಡಿದಾಗ ಹಾ. ವರ್ತನೆಯಲ್ಲಿ ಕಪಿಗಳಿಗಿಂತ ಕೀಳಾಗಿ ವರ್ತಿಸುತ್ತಿದ್ದೀರಲ್ಲ. ಕಪಿಗಳಲ್ಲವೇ ನಾವು? ಸಾಮಾನ್ಯವಾಗಿ ಕಪಿಗಳು ಕಾಡಿನಲ್ಲಿರುತ್ತಾರೆ. ಹಾ. ನಾಡಿಗೆ ಬಂದಿದ್ದೀರಾ, ಹಾ. ನಮ್ಮ ಉದ್ಯಾನವನವನ್ನೆಲ್ಲ ಹಾಳುಗಡೆ ಇದ್ದೀರಾ. ನಾವು ಹೌದು. ಇದು ನಿಮಗಿರುವ ಸಂಸ್ಕಾರವೇ? ಮತ್ತೆ ಕಪಿಗಳು ಯಾಕಪ್ಪ? ಉದ್ಯಾನವನಕ್ಕೆ ಹೋಗಿ ಹಣ್ಣು ತಿನ್ನುವಲ್ಲ? ಮಾತನ್ನು ಕಲಿತಂತಹ ಕಪಿಗಳು ನೀವು, ಹಾ. ಸಂಸ್ಕಾರವನ್ನು ಪಡೆದಂತಹ ಕಪಿಗಳು. ಹಾ. ಒಂದಿಷ್ಟು ಆಚಾರದಲ್ಲೂ ಅದನ್ನು ಉಳಿಸಿಕೊಳ್ಳ
ಬೇಕಾಗಿತ್ತು. ಓಹೋ. ಏನಿದು ನಿಮ್ಮ ವರ್ತನೆ? ಏನು ಇಷ್ಟೆಲ್ಲ ಆಚಾರದ ಬಗ್ಗೆ ಮಾತಾಡ್ತೀಯಲ್ಲ, ನೀನು ಮಾತಾಡುವ ಯಾರು? ನಿಮ್ಮಲ್ಲಿ ಆಚಾರ ಉಂಟಾ ಇಲ್ಲಿ? ನಿನಗೂ ಹಣ್ಣು ಬೇಕಾ? ಬಾರಿಕಾಗಿದ ಸುಸ್ತಾಗಿದ? ನಿಮ್ಮ ಪರಿಚಯವನ್ನು ಹೇಳಿದರೆ ನಿಮಗೇನಾದರೂ ಇಲ್ಲಿಂದ ಬಂದ ರೀತಿಯಲ್ಲಿ ಹೋಗುವುದಕ್ಕೆ ಬಿಟ್ಟೇನು. ಆಹಾ. ಇಲ್ಲ ಅಂತ ಆದ್ರೆ ಮಾತು ಬರ್ತದೆ ಅಂತ ಬೇಕಾದಷ್ಟು ಉದ್ದಕ್ಕೆ ಬೇಕಾದಷ್ಟು ಸಮಯ ನಿಮ್ಮಿಚ್ಛೆಯಂತೆ ಮಾತನಾಡುವುದಕ್ಕೆ ಶುರು ಮಾಡಿದರೆ ನನ್ನ ಪರಾಕ್ರಮ ತೋರಿಸಿ ಏನು ಎಚ್ಚರ. ಪರಿಚಯ ಮೊದಲು ನೀನು ಹೇಳು. ನೀನು ಯಾರು? ನೀನು ಅಣ್ಣ ಕೃಷ್ಣ ಅಂದ್ರೆ ನೀನೆಯಾ? ಕೃಷ್ಣನನ್ನು ಹುಡುಕಿಕೊಂಡು ಬಂದವರ ನೀವು? ಹೌದು. ಕೃಷ್ಣ? ಓಹೋ, ಒಮ್ಮೆ ಕೇಳಬೇಕು ಇವರಲ್ಲಿ. ನಿಮಗೆ ಯಾಕೆ ಬೇಕು ಕೃಷ್ಣ? ಎಲ್ಲೆಲ್ಲಿ ಹೋಗಿದ್ದಾನ, ಏನೇನು ಮಾಡಿದ್ದಾನ? ಅದನ್ನು ಆಮೇಲೆ ಹೇಳ್ತೇನೆ. ನಿನಗೂ ಅವನಿಗೆ ಏನು ಸಂಬಂಧ? ಬದಲಾಗಿ ನೀನು ಕೃಷ್ಣನು ಅಲ್ಲ ಅಂತ ಆದ್ರೆ ನಿನಗೂ ಅವನಿಗೆ ಏನ್ ಸಂಬಂಧ? ನೀನು ಯಾಕೆ ಇಲ್ಲಿ ಬಂದಿ? ನಾವು ಕೃಷ್ಣನನ್ನು ಹುಡುಕಿಕೊಂಡು ಬಂದವರು. ಇದು ಮಧುರೆ ಕೃಷ್ಣನ ಊರು, ಹೌದಾ ಅಲ್ವಾ? ಅಣ್ಣ ಇವನನ್ನು ಹೀಗೆ ಮಾತಾಡಿಸುದ? ನೋಡೋಣ. ನಮ್ಮಳು ಸಂಗರ ಬೆಳೆದ ನಮ್ಮನ್ನು ಗಮ್ಮನ ಬರುತ್ತೆ. ಎಲ್ಲ ಮಾನವರೇ, ನಾವಿದ್ದಲ್ಲಿಗೆ ನೀನ್ ಯಾಕೆ ಬಂದೆ? ವನವನ್ನು ಕೆಡಿಸಿದ್ದು ಹೌದು. ಮೈಂದ ಜೀವದಾರು ನಾವು ಕವಿಗಳು. ನಿನಗೇನು ಹಣ್ಣು ಬೇಕೋ? ನಾವು ತಂದು ಕೊಡ್ತೇವೆ. ಬಾಯಾರಿಕೆ ಆಗಿದೆಯೋ? ಒಟ್ಟಿಗೆ ತಿನ್ನೋಣ. ಮೊದಲು ನೀನು ಯಾರು ಅದನ್ನು ಹೇಳು. ಮೈಂದವಿದರಲ್ಲವೇ? ನೀವು ಬಂದು ಹಾಳು ಮಾಡುತ್ತಿರುವಂತಹ ಈ ಜಾಗ, ಇಲ್ಲಿಯ ಅಧಿಪತಿ ಬಲರಾಮ. ಅರಿದ ಹಲವಾರು ಒಡೆಯನಾಗಿನ ಬಯಲು ಇಷ್ಟೆಲ್ಲ ಮಾತಾಡುವಂತಹ ನಿಮಗೆ ನನ್ನ ವರ್ತನೆಯನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ನಿಮ್ಮನ್ನು ವಿಚಾರಿಸುವುದಕ್ಕೆ ಬಂದವನು ಇಲ್ಲಿಯ ಅಧಿಪತಿ. ಈ ವಿಚಾರ ನಿಮಗೆ ಅರ್ಥವಾಗಲಿಲ್ಲ. ಯಾರು? ಇದೇ ನಿಮ್ಮ ಕಪಿ ಬುದ್ಧಿ. ನಾನೇ ಬಲರಾಮ.
ಬಾಲರಾಮ. ಈ ಧರಿತ್ರಿಗೆ ಒಬ್ಬನೇ ರಾಮ. ತಿಳಿದುಕೋ, ಈ ಧರಿತ್ರಿಗೆ ಒಬ್ಬನೇ ರಾಮ. ಯಾರದು? ತ್ರೇತಾಯುಗದ ಶ್ರೀರಾಮಚಂದ್ರ, ಮರ್ಯಾದ ಪುರುಷೋತ್ತಮ ಸೀತಾರಾಮ. ಅವನ ಹೆಸರನ್ನು ಇಟ್ಟುಕೊಂಡು ಅವರಿದ್ದದ್ದು ಆ ಕಾಲದಲ್ಲಿ, ನಾನಿರುವುದು ಈ ಕಾಲದಲ್ಲಿ. ಅವನ ಹೆಸರು ಮಾತ್ರ ಇಟ್ಟುಕೊಂಡದ್ದಲ್ಲ, ಅದಕ್ಕೊಂದು ಬಲ ಅಂತ ಸೇರಿಸಿಕೊಂಡಿದ್ದಿ. ಆದ್ರೆ ಏನರ್ಥ? ಈ ಕಾಲದ ವಿಶೇಷತೆ. ಅವನಿಗೆ ಬಲ ಇರಲಿಲ್ಲ, ನಿನಗೆ ಬಲ ಉಂಟು ಅಂತ. ಅಹಂಕಾರಿಯವನು ಬಿಡಬಾರದು. ಇಳಿಸ್ತೇನೆ ನಾನು. ನಿಂತ್ಕೊಳ್ಳುವುದಕ್ಕೆ ನೋಡೋಣ. ಇವನು ಬಲಹೀನ ಧೂಮ. ಅದು ಒಳ್ಳೆ ಹೆಸರು. ಹೌದು, ಅದಾಗ್ಬೋದು ಅವನಿಗೆ. ಎಷ್ಟು ಬಲ. ಇವತ್ತಿಗೆ ಇವನಿಗೆ ಮರುರಾಮಕರಣ. ಊರಿನವರೆಲ್ಲ ಇದ್ದೀರಲ್ಲ, ಈ ಊರಿನ ಅರಸ ಅಲ್ಲ ಇವನು. ಇವನಿಗೆ ಇವತ್ತಿನಿಂದ ಹೊಸ ನಾಮಕರಣ. ಏನು ತಮ್ಮ? ಬಲಹೀನ ಧೂಮ. ಸಾಕು ನನಗೆ. ನಿನ್ನ ಹಲಾಯುಧವನ್ನು ಎಳೆದುಕೊಂಡಿದ್ದೇವೆ ತಮ್ಮ. ನಾವು ಬಂದದ್ದು ಯಾಕೆ ಹೇಳು? ಕೃಷ್ಣನನ್ನು ಹುಡುಕಿ. ಹೌದು, ಅವನು ಕಳ್ಳ. ಇದು ತನಕ ಬರಲಿಲ್ಲ. ಯಾರ್ಯಾರನ್ನೆಲ್ಲ ಕಳಿಸ್ತಾ ಇದ್ದಾನೆ. ಇವನ ಹೆಸರು ಬಂದಿತ್ತು. ಇವನಿಗೂ ನಾವು ತಿಳಿಸಿದ್ದೇವೆ, ಸರಿಯಾಗಿ ಬಳಸಿದ್ದೇವೆ. ಏನು ಹೇಳು? ಶ್ಲೋಕ ಹೇಳು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ಬೇಕು. ಈಗ ನಾವು ಮರದಲ್ಲಿ ಕುಳಿತುಕೊಂಡಿರ್ತೇವೆ, ನಿನ್ನ ಶ್ಲೋಕ ಉಂಟಲ್ಲ, ನಮಗೆ ಅಲ್ಲಿಗೆ ಕೇಳಿಸಬೇಕು. ಯಾವಾಗ ನೀವು ನಿಲ್ಲಿಸುತ್ತೀಯ, ಮರದಿಂದ ಇಳಿದು ಬಂದು ಓದಿಲಿಕ್ಕೆ ಉಂಟು ನಿನಗೆ. ಅವನು ಹೇಳಿದಷ್ಟು ಹೇಳಲಿಕ್ಕೆ ಆಗಿದ್ರೆ ರಾಮ 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 ಅಂತ ಹೇಳಿದ್ರೆ ಸಾಕು. ಆಯ್ತಾ? ಅರಸಗೆ ಹಲಧರೋ ಚಿಂತಿಸುತ್ತ ಅರಸಗೆ ಹಲಧರೋ ಚಿಂತಿಸುತ್ತ ಮನದೊಳಗೆ ತರುಚರರ ದೆಸೆಯಿಂದ ದೊರಕಿದೆ ನಗಪಮಾನ. ತರುಚರರ ದೆಸೆಯಿಂದ ದೊರಕಿದೆ ನಗಪಮಾನ. ಮರುಳುತನದೋಳ್ ಕೃಷ್ಣ ಕೊರೆಯದೆ ನಾನು ತೆರಳಿ ಕೆಟ್ಟೆ ನೆಲುತ್ತ. ಕೃಷ್ಣ ಕೊರೆಯದೆ ತಾನು ಕೆಟ್ಟೆ ನೆಲುತ್ತ. ಏನು ಮಾಡಲಿ? ಕೇವಲ ಕಪಿಗಳು ಎಂಬಂತಹ ಭಾವನೆಯಿಂದ, ಬಲರಾಮ ಎನ್ನುವ ಅಹಂಕಾರದಿಂದ ಇವರಲ್ಲಿ ಹೋರಾಡುವುದಕ್ಕೆ ಬಂದೆ. ನಮ್ಮ ಗರುಡ ಅವನನ್ನು ಹೊಡೆದುರುಳಿಸಿದರು, ಯದುವೀರರನ್ನೆಲ್ಲ ಹೊಡೆದು ಉರುಳಿಸಿದರು. ಆವಾಗಲಾದರೂ ನಾನು ಆಲೋಚನೆ ಮಾಡಬೇಕಿತ್ತು, ಏನು ಮಾಡೋಣ ಎಂಬುದಾಗಿ. ಸೋತೆ, ಕೇವಲ ಸೋತೆನೆ. ಹಲಧರ ಎನ್ನುವ ನಾಮಾಂಕಿತನು ನಾನು. ಇಂದು ನನ್ನ ಹಲಾಯುಧವನ್ನೇ ಕಳೆದುಕೊಂಡಿದ್ದೇನೆ. ಹೇಗೆ ನನ್ನ ಮುಖವನ್ನು ತೋರಿಸಲಿ? ಇಂತಹ ಸ್ಥಿತಿಯಲ್ಲಿ ನನ್ನ ಪತ್ನಿಯನ್ನು ಹೇಗೆ ಮಾತನಾಡಿಸಲಿ? ಅವಳಾದರೂ ಇರಲಿ, ಅಲ್ಲಿದ್ದಾನೆ ನನ್ನ ತಮ್ಮ ಕೃಷ್ಣ. ಅವನಲ್ಲಿ ಹೇಳುವುದೂ ಕಷ್ಟ, ಹೇಳದಿರುವುದೂ ಕಷ್ಟ. ಹೇಗೆ ಮುಖ ತೋರಿಸುವುದು? ದೇವಾ,
ಸ್ಯಾರಿ ಬಲ್ತೀಗ ಅಣ್ಣಯ್ಯ ಎನಗೆ ಸಾಲು ರಾಗದೊಳಗು ನೀ ಬೇಗ ಅಣ್ಣಯ್ಯ ಏನಿರತ್ತರಿದಾರಿ ಬಲ್ದಿಗ ಎನಗೆ ಸಾನು ರಾಗದೊಳಗು ನೀ ಬೇಗ ನ್ಯೂನತೆಯ ನೆಲದೊಳಗೆ ನೀ ಬರದೆ ನಗದಿರಿ ಮೋರೆಯಲ್ಲಿ ದುಮ್ಮಾನ ತೋಮುದಾರು ತಮಗ ಪಮಾನಗೆದರು ಅಣ್ಣಯ್ಯ ಏನಿರತ್ತರಿ ಶಾರಿ ಬಲ್ದಿಗ ಅಣ್ಣಯ್ಯ 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 ತಮ್ಮ, ನಾನು ಅಣ್ಣಯ್ಯ ಎಂದು ಕರೆದ ಕೂಡಲೇ ಎರಡು ಕೈಗಳಿಂದ ಅಪ್ಪಿ ಎಳೆಯುವವನು ನೀನು. ಇದೇನಿದು ಎಂದು ಹೆಣ್ಣು ಮಕ್ಕಳ ಹಾಗೆ ಮೈಯನ್ನು ಮುಖವನ್ನು ಮರೆಮಾಚುತ್ತಿದ್ದೀಯಲ್ಲ. ಸ್ವಲ್ಪ ಗಾಳಿ ಹಾಕಿಕೊಳ್ತಾ ಇದ್ದೇನೆ. ಇರಲಿ ಬಿಡಣ್ಣ, ಎತ್ತಿ ಬಿಡು. ಆಹಾಹಾಹಾ. ಏನಣ್ಣ ಇದು? ಮುಖದಲ್ಲಿ ಗೊತ್ತಿದ ಗುರುತುಗಳಿವೆ, ಮೈಯೆಲ್ಲ ಪರಿಚಿದಂತಿದೆ. ಏನಾಗಿದೆ ಇನ್ನು? ವಸ್ತ್ರಗಳೆಲ್ಲಲ್ಲಿ ಹರಿದಿವೆ ಅಲ್ಲ. ಎಲ್ಲಾದರೂ ಮಲ್ಲ ಯುದ್ಧಕ್ಕೆ ಹೋಗಿದ್ದೆಯೋ ಹೇಗೆ? ಆದರೂ ಮಲ್ಲ ಯುದ್ಧದಲ್ಲಿ ನಿನ್ನನ್ನು ಯಾರೂ ಸೋಲಿಸಲಾರರು. ಅಂತಹ ಗಂಡೇ ಹುಟ್ಟಿಲ್ಲ. ಹಾಗಾಗಿ ಅದು ಸಾಧ್ಯವಿಲ್ಲ. ಇನ್ನು ಎಲ್ಲಾದರೂ ಮುನ್ನಬೇಲಿಯ ಮೇಲೆ ಬಿದ್ದೆಯೋ ಹೇಗೆ? ಆದರೂ ಅಂತಹ ಸಾಹಸ ಮಾಡುವವನೇನು ನೀನಲ್ಲವಲ್ಲ. ಏನಣ್ಣ ಇದು ನಿನ್ನ ದುರವಸ್ಥೆ? ಹೇಳುವೆಯಾ? ಏನಾಯ್ತು? ಬೇಸರಿಸಿ ಎನಲು ಹಲದ ಹೇಳು. ನಾಟಿದೊಳಗೆ ಮರುಗುತ ಮನದಿ ಚಿನ್ಮಯನೇ ಏನು ಧೈರ್ಯ ನಿನಗೆ ತಮ್ಮ ವಿನದಯಾತ್ಮಜ ಬಂಧು ಎನ್ನಳುವನ ತನಗಳು ಯಮನಗರವ ವಿನದಯಾತ್ಮಜ ಬಂಧು ಎನ್ನಳು ಹೊರಗಡೆಗಳು ಯಮನಗರವ ಕಪಿಗಳು ರೂಢಿಗೈದವು ಏನೇನರಿ ಬೇಸರಿಸಿ ಎನದು ಹಲದರ ಹಲದರ ತಮ್ಮ ಶ್ರೀಕೃಷ್ಣ, ಅಣ್ಣಯ್ಯ, ಕೊನೆಗೂ ನಿನಗೆ ನನ್ನನ್ನು ಅಪಹಾಸ್ಯ ಮಾಡದೆ ಮಾತನಾಡುವುದು ಇನ್ನೂ ರೂಢಿಯಾಗಿಲ್ಲ ಅಲ್ಲವೇ? ಇಂತಹ ಸಾಹಸ ನನ್ನಲ್ಲಿ ಹೇಗೆ ಬಂದಿತ್ತಣ್ಣ? ಕೃಷ್ಣ, ಹಾ, ವೃತ್ತಾಂತವನ್ನ ಹೇಳುತ್ತೇನೆ ಕೇಳು. ಹೇಳಣ್ಣ. ನಿನ್ನ ವಾಹಕನಾದಂತಹ ಗರುಡ ಆಹಾ, ಬಂದು ನನ್ನಲ್ಲಿ ಒಂದು ವಿಚಾರವನ್ನು ತಿಳಿಸಿದ. ಓಹೋ, ಈರ್ವರು ಕಪಿಗಳು ಹಾ, ನಮ್ಮ ಉದ್ಯಾನವನವನ್ನು ಹಾಳುಗಳು ಹುತ್ತಾ ಇದ್ದಾರೆ ಎಂಬುದಾಗಿ ಆಹಾ. ವಿಚಾರಿಸುವುದಕ್ಕೆ ಹೋದಂತಹ ಗರುಡನನ್ನೇ ಬಡಿದು ಕಳಿಸಿದರಂತೆ. ಹೌದೇ? ಹಾಗಾದರೆ ಹಾ, ಅರಸನಾಗಿ ವಿಚಾರಿಸುವುದಕ್ಕೆ ಹೋಗುವುದು ನನ್ನ ಕರ್ತವ್ಯ ಎಂಬ ಕಾರಣದಿಂದ ತೆರಳಿದೆ ನಾನು. ಹೌದು. ಯದು ವೀರರನ್ನೆಲ್ಲ ಕೂಡಿಕೊಂಡು ತೆರಳಿದೆ. ಹಾ, ನಾನೂ ಕೂಡ ಅವರಲ್ಲಿ ಪೆಟ್ಟನ್ನ ತಿಂದು ಬಂದೆನಪ್ಪ. ಹೌದೇ? ನಾನೊಬ್ಬನೇ ಬಲರಾಮ ಎಂಬ ಅಹಂಕಾರದಿಂದ ತೆರಳಿದ್ದೆ. ಹಾಗಾಗಿ ನಿನ್ನಲ್ಲಿ ವಿಚಾರವನ್ನ ತಿಳಿಸಿರಲಿಲ್ಲ. ಆಹಾ. ಕೊನೆಗೂ ನನ್ನಿಂದ ಸಾಧ್ಯವಾಗಲಿಲ್ಲ ಅವರೊಡನೆ ಹೋರಾಡುವುದು. ಆದರೆ ಅಣ್ಣ, ಮಹಾವೀರರು, ಹಾ, ಅವರಲ್ಲಿ ಸೋತು ಬಂದೆ. ಈ ಸಂದರ್ಭದಲ್ಲಿ ಹಾ, ಈ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಓರ್ವ ನೀನೇ ಸಾಧ್ಯ ಎಂಬುದಾಗಿ ಯೋಚನೆಯನ್ನ ಮಾಡಿ ನಿನ್ನ ಬಳಿ ಬಂದಿದ್ದೇನಪ್ಪ. ನೋಡು, ಹಾ, ಮುಖದಲ್ಲಿ ಮೈಯಲ್ಲಿ ಎಲ್ಲ ಗಾಯವಾಗಿದೆ. ಹೌದು ಹೌದು. ಆದರೂ ನನ್ನ ಮೀಸೆಗೆ ಇನ್ನೂ ಮಣ್ಣಾಗಲಿಲ್ಲವಪ್ಪ. ಹಾ, ಹಾ.
ಏಕೆ ಬಲ್ಲೆಯ? ಏಕೆ? ನನ್ನ ತಮ್ಮ ಶ್ರೀಕೃಷ್ಣ ನೀನಿದ್ದೀಯಾ ಎಂಬುದಾಗಿ ಭರವಸೆಯಿಂದ ಬಂದಿದ್ದೇನೆ. ಮೀಸೆಗೂ ಮಣ್ಣಾದರೆ ಏನಾದೀತು ಬಲ್ಲೆ ಅಲ್ಲವೇ? ಏನಾದೀತು? ನೋಡಪ್ಪ ಈ ವಿಚಾರವನ್ನು. ಈಗ ತಿಳಿದುಕೊಂಡಿದ್ದೇನೆ ಅಣ್ಣ. ಆದರೂ ಯಮುನೆಯ ದಿಕ್ಕನ್ನೇ ಬದಲಿಸಂತಹ ವೀರ ನೀನು, ಯದುಕುಲ ಚೂಡಾಮಣಿ, ಯಾದವ ಕುಲ ಶ್ರೇಷ್ಠ, ಇಂತಹ ಹೆಗ್ಗಳಿಕೆಯನ್ನು ಪಡೆದುಕೊಂಡಂತಹ ಪರಮ ಪ್ರತಾಪಿ, ಇಂತಹ ನಿನ್ನನ್ನೇ ಬಗ್ಗು ಬಡಿದಿದ್ದಾರೆ. ನಿನ್ನ ಹಲಾಯುಧಗಳು ಕಾಣುತ್ತಿಲ್ಲವಲ್ಲ? ಅದು ಅವರ ಕೈಪಾಲಾಗಿದೆ. ಇಂತಹ ಅವಮಾನವನ್ನಣ್ಣ ನಮ್ಮ ಈಗ ಹೆಚ್ಚು ಮಾತನಾಡುವುದು ಇದು ಕಾಲವಲ್ಲ. ಈ ವಿಚಾರ ಊರಿನ ಜನತೆಗೆ ತಿಳಿದರೆ ನನ್ನ ಮರ್ಯಾದೆ ಹೋದೀತು. ಖಂಡಿತ ನಾನಂತೂ ಈ ವಿಚಾರ ಹೇಳುವುದಿಲ್ಲ. ನನ್ನ ಅಣ್ಣನನ್ನು ಕಳೆದುಕೊಂಡಿದ್ದೇನೆ, ಹಲಧರ ಎಂಬ ಬಿರುದನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ. ಗುಟ್ಟಿನ ವಿಚಾರ. ಇದನ್ನು ನಾನು ಗುಟ್ಟಾಗಿ ಇಡುತ್ತೇನೆ, ಯಾರ ಬಳಿಯೂ ಹೇಳುವುದಿಲ್ಲ ಅಣ್ಣ. ಹಾಗೆ ಕೇಳಿಸಿಗ ಎನ್ನಗ್ರಜ ಉನ್ಮತ್ತವಾನರರ ಸಂಗಾತ ಒತ್ತಿಕದಾಡಿ ನೀವು ಉನ್ಮತ್ತವಾನರರ ಸಂಗಾತ ಒತ್ತಿಕದಾಡಿ ನೀವು ದಣಿದಿರಿ ಮನೆಗೈದಿ ಸ್ವಚ್ಛದ ಮೆಚ್ಚಿನ ಹೊಗಳಗೈಸಿ ಅಗ್ರಜ ಅಗ್ರಜ ಈ ಬಗ್ಗೆ ಚಿಂತೆಯನ್ನು ಮಾಡಬೇಡ. ನಿನ್ನ ಹಲಾಯುಧಗಳನ್ನು ಕಳೆದುಕೊಂಡಿದ್ದೀಯಾ? ನಿನ್ನಲ್ಲಿ ಆ ಅಹಂಕಾರ ಭಾವ ಕಳೆದಿರುವಂತದ್ದು ನನಗೆ ಕಾಣುತ್ತಾ ಇದೆ. ಇನ್ನು ಚಿಂತೆಯನ್ನು ಮಾಡಬೇಡ. ಇದಕ್ಕೆ ನಾನೊಂದು ವ್ಯವಸ್ಥೆಯನ್ನೇ ಮಾಡುತ್ತೇನೆ. ನೀನು ಚಿಂತೆ ಪಡೆದಿರಾ? ಆದರೂ ಒಂದು ವಿಚಾರ ನೆನಪಿರಲಿ. ಹೀಗೆ ಹಲಾಯುಧಗಳಿಲ್ಲದೆ ಹೋದರೆ ನಮ್ಮ ಅವಮಾನವಾದೀತು. ಅಷ್ಟೇ ಅಲ್ಲ, ಈ ವಿಚಾರ ಅತ್ತಿಗೆ ಏನಾದರೂ ಗೊತ್ತಾದರೆ ಅತ್ತಿಗೆಯ ಮುಂದೆಯೂ ಕೂಡ ಮಾನಹಾನಿಯಾದೀತು. ಆದ್ದರಿಂದ ಎಚ್ಚರ. ಆದ್ದರಿಂದ ಅತ್ತಿಗೆ ಬಳಿ ಏನಾದರೂ ಒಂದು ವಿಷಯವನ್ನು ಹೇಳಿ ಇದಕ್ಕೊಂದು ವ್ಯವಸ್ಥೆಯನ್ನು ಮಾಡು. ಆಗಲಿ, ಅತ್ತಿಗೆ ಬಳಿ ಹೇಳಿ ತೈಲ ಅಭ್ಯಂಜನವನ್ನು ಮಾಡಿಕೋ, ಈ ನೋವುಗಳನ್ನೆಲ್ಲ ನಿವಾರಿಸಿಕೋ. ಇಲ್ಲಿಯ ವ್ಯವಸ್ಥೆಯನ್ನು ನಾನು ಸರಿಪಡಿಸುತ್ತೇನೆ. ಊರಿನವರ ಮುಂದೆ ಸ್ವಲ್ಪ ಎಚ್ಚರವಿರಲಿ. ನನ್ನ ಅಣ್ಣ ಸೋತಿದ್ದಾನೆ ಹೇಳುವುದೇ ಇಲ್ಲ. ಒಳ್ಳೆಯದಾಯಿತು. ನನ್ನ ಅಣ್ಣನ ಅಹಂಕಾರವೂ ಇಳಿದಿದೆ. ಇನ್ನು ಮುಂದೆ ತನ್ನ ಪ್ರತಾಪವನ್ನು ಕೊಚ್ಚಿಕೊಳ್ಳುವ ಮೊದಲು ಈ ಪ್ರಸಂಗವನ್ನು ಖಂಡಿತ ನೆನಪಿಸಿಕೊಳ್ಳಬಹುದು. ಸರಿ, ಹಲದರನ ಗರ್ವವೂ ಅಡಗಿದೆ, ಗರುಡನ ಗರ್ವವೂ ಅಡಗಿದೆ. ಇನ್ನಾರಿದ್ದಾರೆ? ನನ್ನ ಮಡದಿಯಾದಂತಹ ಸತ್ಯಭಾಮಾದೇವಿ ಇದ್ದಾಳೆ. ಈಗ ಬಂದಿರುವಂತಹ ಕಪಿವೀರ್ಯರು ಸಾಮಾನ್ಯರಲ್ಲ. ಅವರು ಮೈಂದ ದ್ವಿವಿಧರು ಶ್ರೀರಾಮನ ದರ್ಶನಕ್ಕಾಗಿ ಇಲ್ಲಿ ಬಂದಿದ್ದಾರೆ ಎಂಬ ವಿಷಯವನ್ನು ನಾನು ಎಲ್ಲರಿಗೂ ತಿಳಿಸಿದ್ದೇನೆ. ಶ್ರೀರಾಮನಾಗಿ ನಾನೇ ಬಂದಿರುತ್ತೇನೆ. ಆದರೆ ಶ್ರೀರಾಮ ಕೇವಲ ಶ್ರೀರಾಮನಾಗಿ ನಿಲ್ಲುವುದಲ್ಲ, ಸೀತಾರಾಮನಾಗಿ ನಿಲ್ಲಬೇಕು. ಅದುವೇ ಪರಿಪೂರ್ಣವಾದಂತಹ ಕೆಲಸ ಎಂದು ಹೇಳಿದಾಗ ಸೀತೆಯ ಪಾತ್ರವನ್ನು ಯಾರು ತುಂಬಬಲ್ಲರು? ಸತ್ಯಭಾಮೆ ತಾನೇ ಅಲಂಕೃತಳಾಗಿ ಬಂದಳು. ಸೀತೆಗೆ ಅನುರೂಪರಾದಂತಹ ಸೌಂದರ್ಯ ಅವಳದು ಎಂಬ ಭಾವನೆ ಅವಳಲ್ಲಿತ್ತು. ಆದರೆ ಸೀತೆಯ ರೂಪವನ್ನು ಹೊಂದಿಕೊಂಡು ಬಂದಂತಹ ಅವಳನ್ನ ನೋಡಿದ ನಾರದರು ಅವಳು ಸೀತೆಗೆ ಅನುರೂಪಳಲ್ಲ, ಮಹಿರಾವಣನ ತಂಗಿಯಾದಂತಹ ದುರ್ದುಂಡಿಯ ರೂಪವನ್ನು ಹೊಂದಿದ್ದಾಳೆ ಎಂಬ ಮಾತನ್ನು ಹೇಳಿದರು. ಅದನ್ನು ಕೇಳಿದ ಕೂಡಲೇ ತನ್ನ ನಿಜ ರೂಪವನ್ನು ಅರಿತಂತಹ ಸತ್ಯಭಾಮೆಗೆ ಅವಳ ಅಹಂಕಾರ ಕರಗಿ ನೀರಾಗಿ ಹೋಯಿತು. ಇನ್ನಾರಿದ್ದಾರೆ ಆ ಸೀತೆಯ ಪಾತ್ರವನ್ನು ತುಂಬಬಲ್ಲವರು? ಇರುವವಳು ಬಳಿ ರುಕ್ಮಿಣಿಯೇ ಸರಿ. ಅವಳನ್ನೇ ನಾನು ಕರೆದಿದ್ದೇನೆ. ಅವಳು ಸೀತೆಯಾಗಿ ಬಂದಿದ್ದಾಳೆ.
ನಾನು ಕೂಡ ರಾಮನ ರೂಪವನ್ನು ತಾಳಿ ಮೈಂದ ದ್ವಿವಿಧರಿಗೆ ಶ್ರೀರಾಮನ ದರ್ಶನವನ್ನು ನೀಡುತ್ತೇನೆ. ಆಗಲೇ ನಾನು ರಾಮನ ರೂಪವನ್ನು ತಾಳಿ ನಿಲ್ಲುತ್ತೇನಂತೆ. ವನರಾಧಿಪರಾಗ ವನರಾಧಿಪರಾಗ ಭಾನುಮಂಡಲದಂತೆ ಭಾನುವಂಶದ ರಾಮನಿಗನು ವಿಸ್ತರದೆ ಭಾನುವಂಶದ ರಾಮನಿಗನು ವಿಸ್ತರದೆ ಜನಕೀಪತಿ ರಾಮ 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 ರಾಮನಿದು ಜನಕೀಪತಿ ರಾಮ ರಾಮನಿದು ಶರಣದಲ್ಲಿ ದೀನ ಭಾವದೊಳೆ ರಘುತ್ತಿರಲು ಶರಣದಲ್ಲಿ ದೀನ ಭಾವದೊಳೆ ರಘುತ್ತಿರಲು ರಾಮದಯ ನಿದೆ ಪಾಗಿ ರಾಮದಯ ನಿದೆ ಪಾಗಿ ಜಯ ರಾಮ ಜನ ತಾಯಿ ಜಯ ರಾಮ ಜನ ತಾಯಿ ರಾಮ ರಾಮ ದಶರಾಮ ಮರ್ದನ ರಾಮ ರಾಮ ದಶರಾಮ ಮರ್ದನ ರಾಮ ರಾಮ ಭರತ ಗಜ ಜಯ ಜಯ ರಾಮ ನಿದ ಪಾಹಿ ಜಯ ರಾಮ ನಿದ ಜನ ಪಾಹಿ ರಾಮ 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 ಜಯ ಜಯ ರಾಮ ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಾಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪುರುಷೋತ್ತಮ 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 ರಾಮ 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 ಕಾಪಾಡಬೇಕು. ಹೇ ತಂದೆಯೇ, ನಿನ್ನ ಚರಣಗಳಲ್ಲಿ ನಮ್ಮನ್ನೇ ನಾವು ಅರ್ಪಿಸಿಕೊಂಡಿದ್ದೇವೆ. ಸ್ವಾಮಿ, ನಮ್ಮಿಂದ ಏನೇ ಅಪಚಾರವಾದರೂ ಕ್ಷಮಿಸಬೇಕು, ರಕ್ಷಿಸಬೇಕು. ಕಾಪಾಡು ತಂದೆ, ಕಾಪಾಡು ಕಾಪಾಡು ಕಾಪಾಡು. ಮೈಂದ ದ್ವಿವಿಧರೇ, ರಾಮ ಹೇಳಿ, ಎದ್ದೇಳಿ. ರಾಮ ರಾಮ ನಾನಿತ್ತ ವಚನದಂತೆ ನಿಮಗೆ ಶ್ರೀರಾಮ ದರ್ಶನವನ್ನ ಈ ದ್ವಾಪರ ಯುಗದಲ್ಲೂ ನೀಡಿದ್ದೇನೆ. ಯುಗ ಯುಗದಲ್ಲಿಯೂ ಕಾದವರು ಸ್ವಾಮಿ ನಾವು. ಹೌದು. ಈಗ ಸಂತೋಷವೇ? ಖಂಡಿತ. ನನಗೂ ಕೂಡ ಯುಗ ಯುಗಾಂತರ ಬಳಿಕ ನಿಮ್ಮನ್ನು ನೋಡಿದಂತಹ ಸಂತಸ ನನ್ನ ಮನದಲ್ಲೂ ಮೂಡಿದೆ. ಆದರೆ ನನ್ನ ಮನದಲ್ಲಿ ಕೆಲವೊಂದು ಪ್ರಶ್ನೆಗಳೂ ಇವೆ. ಏನು ಪ್ರಭು ಅದು ಹೇಳಬೇಕು. ನೀವು ಈ ಪುರವನ್ನು ಹೇಗೆ ಪ್ರವೇಶಿಸಿರಿ? ಯಾವ ಕಾರಣಕ್ಕಾಗಿ ಪ್ರವೇಶಿಸಿರಿ? ಓಹೋ, ಆ ವಿಚಾರವೇ ತರುವುದರೇ ಕೇಳಾನು ಪೂರ್ವದಿಗೆ ತರುಚರರೇ ಕೇಳಾನು ಪೂರ್ವದಿಗೆ ವರವನಿತಿಗೆ ನಿಮಗೆ ಪ್ರತಿಯುಗದಲ್ಲಿ ದರುಷವನಿಗೆ ಪ್ರತಿಯುಗದಲ್ಲಿ ದರುಷವನ
ನೀಯುವೇನುದಲಿ ದೊರಕಿದಿದು ಸಮಯ ಇರುವೆನ ಕೃಷ್ಣಾವತಾರದಿ ಧರೆಯ ಭಾರವ ನಿಡುಗಲೋಸುಗಾಗ ಇರುವೆನ ಕೃಷ್ಣಾವತಾರದಿ ಧರೆಯ ಭಾರವ ಇಳುಗಲೋಸುಗಾಗ ಮರುಗದಿರಿ ಮನದೊಳಗೆ ತೆರಳಿಗೆ ನಲು ಕೇಳುತ್ತಲೀ ತರುಚರರೆ 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 ಮೈಂದತ್ವಿಗಿದರೆ ನಮ್ಮಿಂದ ಅಪರಾಧವಾಯಿತು ಪ್ರಭು. ಏನದು? ನಿನ್ನನ್ನು ಈ ರೀತಿಯಾಗಿ ನಾವು ಕಾಣುತ್ತೇವೆ ಎಂಬುದು ಎಣಿಸಿರಲಿಲ್ಲ. ಆಹಾ, ಇದು ನಿನ್ನ ಇದು ನಿನ್ನ ಸಾಕೇತದಿಂದ ಹಿಡಿದೆ ಬಂದವರು ಸ್ವಾಮಿ. ಆದರೆ ಇಲ್ಲಿ ನೋಡಿದರೆ ಎಲ್ಲವೂ ತಿರುಗುಮುರುಗಾಗಿದೆ. ಇದೆಲ್ಲವೂ ನಿನ್ನ ಪುರಜನರು. ನಾವು ಮಾಡಿದಂತ ಅನ್ಯಾಯಗಳು ಬಹಳಷ್ಟು ಆಯಿತು. ಕ್ಷಮಿಸಬೇಕು. ನೀವು ಏನು ಶಿಕ್ಷೆ ಕೊಟ್ಟರೂ ಆಗಬಹುದು ಸ್ವಾಮಿ. ಆದರೂ ನನ್ನಲ್ಲಿ ಇನ್ನೂ ಒಂದು ಕುತೂಹಲವಿದೆ. ಏನಿದೆ ಸ್ವಾಮಿ ಅದು? ಈ ಪುರಕ್ಕೆ ಬಂದಿರಿ, ಇಲ್ಲಿಯ ವನವನ್ನು ಧ್ವಂಸ ಮಾಡಿದಿರಿ, ಅದರ ರಕ್ಷಣೆಗೆ ಬಂದಂತಹ ರಕ್ಷಕರನ್ನು ಕೂಡ ಬಡಿದಿರಿ. ಕಾರಣವೇನು? ಅದರ ಮೂಲವನ್ನು ನನಗೆ ತಿಳಿಸುವಿರಾ? ಭಗವಂತ, ನಿನ್ನ ಧ್ಯಾನದಲ್ಲಿ ನಿನ್ನ ತತ್ವವನ್ನು ಜಗತ್ತಿಗೆ ಪಸರಿಸುತ್ತಾ ವಿಂಧ್ಯಾಚಲದಲ್ಲಿ ಇದ್ದವರು ನಾವು. ಈ ಯುಗದಲ್ಲಿ ನಿನ್ನ ದರ್ಶನವಾಗುತ್ತದೆ ಎಂದು ತಿಳಿಸಿದವನು ನೀನು. ಹಾಗೆ ನಿನ್ನ ಧ್ಯಾನವನ್ನು ಮಾಡುತ್ತಾ ರಾಮತತ್ವವನ್ನು ಪಾಲಿಸುತ್ತಾ ರಾಮತತ್ವವನ್ನು ಇತರರಿಗೆ ತಿಳಿಸುತ್ತಾ ಜೀವಿಸುತ್ತಿದ್ದಂತಹ ನಮಗೆ ಒಂದು ದಿನ ಕಾಡಿನಲ್ಲಿ ಓರ್ವ ಹೆಂಗಸಿನ ಧ್ವನಿ ಕೇಳಿಸಿತು. ಸ್ತ್ರೀ ಅರ್ಥನನ್ನು ಕೇಳಿ ನಾವು ಸುಮ್ಮನಿರಲಿಲ್ಲ. ವಿಚಾರಿಸಿದೆವು, ಹುಡುಕಿಕೊಂಡು ಹೋದೆವು. ತಿಳಿದದ್ದು ಏನು ಗೊತ್ತಾ? ಆಕೆ ನಮ್ಮ ಸ್ನೇಹಿತನಾದಂತಹ ನರಕಾಸುರನ ಪತ್ನಿ ವಿಧವೆಯಾಗಿದ್ದಾಳೆ ಎಂಬಂತಹ ವಿಚಾರವನ್ನು ತಿಳಿಸಿದಳು. ನಮಗೆ ತಡೆಯಲಾಗಲಿಲ್ಲ. ನರಕಾಸುರ ನಮ್ಮ ಆಪ್ತನು ಹೌದು. ಆದ ಕಾರಣ ಯಾರು ಇದಕ್ಕೆ ಕಾರಣ ಯಾರು ಅಂತ ಕೇಳಿದೆವು. ಆಗ ಗೊತ್ತಾದದ್ದು ಏನು ಗೊತ್ತಾ? ಕೃಷ್ಣ ನರಕಾಸುರ ಮುರಾಸುರನನ್ನು ಕೊಂದಿದ್ದಾನೆ ಎಂಬ ಹಾಗೆ ಆಕೆ ತಿಳಿಸಿದಳು. ಆ ಕ್ಷಣವೇ ಮಿತ್ರನಾದ ನರಕಾಸುರನನ್ನು ವಧಿಸಿದ ಆ ಕೃಷ್ಣನಿಗೆ ಬುದ್ಧಿ ಕಲಿಸಬೇಕು ಎಂಬಂತೆ ನಿರ್ಧಾರವನ್ನು ಮಾಡಿ ಈ ಮಥುರೆಯ ಕಡೆಗೆ ಸಾಗಿ ಬಂದೆವು. ಕೃಷ್ಣನನ್ನು ಹುಡುಕಿಕೊಂಡು ಬಂದು ಎಲ್ಲರನ್ನು ನಾವು ಕೊಂದು ಕೊಳೆಯಬೇಕೆಂದು ಬಂದೆವು. ಆದರೆ ಇಲ್ಲಿ ಬಂದು ನನ್ನ ದರ್ಶನವಾಯಿತು ಪ್ರಭು. ಏನು ಇದು ಲೀಲೆ? ಏನು ಸ್ವಾಮಿ? ಅರ್ಥವಾಗುತ್ತಿಲ್ಲ ಪ್ರಭು. ತಿಳಿಸಬೇಕು. ಈಗ ನನಗೆ ಅರ್ಥವಾಯಿತು. ನೀವು ಬಂದಂತಹ ಕಾರ್ಯವೇನು, ಕಾರಣವೇನು ಇದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದರೆ ನನ್ನ ಮೂಲ ಸ್ವರೂಪವನ್ನು ನಿಮಗೆ ತಿಳಿದಿದೆಯೇ? ಏನು ಸ್ವಾಮಿ ಅದು? ನೋಡಿ, ಇದು ದ್ವಾಪರ ಯುಗ, ತ್ರೇತಾಯುಗವಲ್ಲ. ತ್ರೇತಾಯುಗದಲ್ಲಿ ರಾಮನಾಗಿ ಅವತರಿಸಿದ ನಾನೇ ಇಂದಿನ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತರಿಸಿದ್ದೇನೆ. ಹೌದೇ? ಕೃಷ್ಣನೇ? ಹಾಗಿದ್ರೆ ನಮಗೊಮ್ಮೆ ಕೃಷ್ಣ ದರ್ಶನ ಮಾಡಿಸುತ್ತೀಯಾ ಸ್ವಾಮಿ? ನನ್ನ ರೂಪ ನೋಡಬೇಕೇ? ಹೌದು ಸ್ವಾಮಿ. ಈಗೋ ನೋಡಿ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ರಾಮರಲ್ಲಿ ಯಾವುದೇ ಭೇದ ಭಾವಗಳಿಲ್ಲ. ನಮಗೆ ಮನದಟ್ಟಾಯಿತು. ಅಂಧಕಾರವು ತೊಲಗಿತು. ಜಯ 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 ಜಯ. ರಾಮಕೃಷ್ಣರು ಒಂದೇ ಎಂಬುದನ್ನು ಅರಿತುಕೊಂಡಿದ್ದೇವೆ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಭಗವಂತ, ಏನಿದು ನಿನ್ನ ಮಾಯೆ? ನಿನ್ನ ಮಾಯೆಯಿಂದ, ನಿನ್ನ ದರ್ಶನದಿಂದ ನಾವು ಪುನೀತರಾಗಿದ್ದೇವೆ. ಸ್ವಾಮಿ, ಇದು ತನಕ ಆದ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಒಪ್ಪಿಕೊಳ್ಳಬೇಕು. ಇದು ತನಕ ರಾಮನಾಗಿದ್ದಾಗ ನಾವು ಹಲವಾರು ಸೇವೆಗಳನ್ನು ಮಾಡಿದವರಿದ್ದೇವೆ. ಹೌದು. ಈಗ ಕೃಷ್ಣನಾಗಿ ನಿನ್ನ ಸೇವೆಯನ್ನು ಮಾಡಲು ಅವಕಾಶ ಕೊಡುತ್ತೀಯಾ ಸ್ವಾಮಿ? ಖಂಡಿತ ಇದೆ. ಆದರೂ ಒಂದು ಪರಿಹಾರವನ್ನು ನಾನು ನಿಮಗೆ ನೀಡಲೇ. ನೀವು ಮರುಗುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ನಿಮ್ಮ ಸಾಹಸ ಪ್ರದರ್ಶನ ಮಾಡಿದ್ದೀರಲ್ಲ, ಅವರೆಲ್ಲರೂ ಕೂಡ ಅಹಂಕಾರದಿಂದ ತುಂಬಿ ತುಳುಕುತ್ತಿದ್ದವರು. ಹಲದರ ಭಾಮ ಗರುಡರೆಲ್ಲರೂ ಅಹಂಕಾರ ಪೂರಿತರಾಗಿ ಹಂಚಿಕೊಳ್ಳುತ್ತಿದ್ದರು.
ಬರುತ್ತಿದ್ದರು. ಹೌದೇ? ಅಂತವರಂತಹ ಆ ಅಹಂಕಾರವನ್ನು ನಿರ್ಮೂಲನೆ ಮಾಡಲಿಕ್ಕೋಸ್ಕರವಾಗಿಯೇ ಈ ನಾಟಕದ ರಚನೆಯನ್ನು ನಾನೇ ಮಾಡಿ ಹೌದೇ? ನಿಮ್ಮನ್ನ ಸೂತ್ರಧಾರರನ್ನಾಗಿ ಮಾಡಿ ಹೌದೇ? ಈ ನಾಟಕವನ್ನು ನಾನು ಮಾಡಿಸಿದ್ದೇನೆ. ಸೂತ್ರಧಾರ ನೀನೇ ಸ್ವಾಮಿ ಇದಕ್ಕೆ. ಧನ್ಯವಾದ ಸ್ವಾಮಿ. ಹಾಗಾಗಿ ಮರುಗುವ ಅವಶ್ಯಕತೆ ಇಲ್ಲ. ಹಾ. ನಿಮ್ಮಿಬ್ಬರ ಪಾತ್ರಗಳನ್ನು ನೀವು ಸರಿಯಾಗಿ ನಿರ್ವಹಿಸಿದ್ದೀರಿ. ಓಹೋ. ಆದರೆ ಇನ್ನು ಮುಂದೆಯೂ ಕೂಡ ನಿಮ್ಮಿಂದ ಅನೇಕ ಸಹಾಯಗಳು ಆಗಲಿಕ್ಕಿದೆ. ಧರ್ಮ ಸಂಸ್ಥಾಪನೆಯ ನನ್ನ ಕಾರ್ಯದಲ್ಲಿ ನಿಮ್ಮಿಬ್ಬರನ್ನೂ ಕೂಡ ನಾನು ಆಯುಧಗಳನ್ನಾಗಿ ಸಲಕರಣೆಗಳನ್ನಾಗಿ ಬಳಸಿಕೊಳ್ಳಲಿದ್ದೇನೆ. ಆದ್ದರಿಂದ ನೀವಿಬ್ಬರೂ ನೇರವಾಗಿ ವಿಂಧ್ಯಾಚಲಕ್ಕೆ ತೆರಳಿ ಅಲ್ಲಿ ರಾಮತತ್ವವನ್ನು ಪ್ರಸಾರಗೊಳಿಸುತ್ತಾ ನೆಲೆಸಿ ಒಂದೊಂದು ಸಂದರ್ಭದಲ್ಲಿ ಅವಶ್ಯಕತೆ ಬಂದಾಗ ನಾನೇ ನಿಮ್ಮನ್ನು ಕರೆಯಿಸಿಕೊಳ್ಳುತ್ತೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ.